ಪಾಂಡವ ಪ್ರಿಯ. ಇವರೆಗೆ ಇದರ 3 ಸಂಚಿಕೆಗಳನ್ನು ನಾವು ನೋಡಿದ್ವಿ. ಈ ದಿನ 4ನೆಯ ಸಂಚಿಕೆ. ಬನ್ನಿ, ಪ್ರಾರ್ಥನೆಯೊಂದಿಗೆ ಈ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಯದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ನಮ್ಮ ಈ ಪಾಂಡವ ಪ್ರಿಯ ಕೃಷ್ಣ ಕಥಾಮೃತ ಸರಣಿಯ 7ನೇ ಭಾಗ. ಈ ಪಾಂಡವ ಪ್ರಿಯ ಸರಣಿಯಲ್ಲಿ 4ನೇ ಸಂಚಿಕೆಯಿಂದ ನಿಮ್ಮನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪಾಂಡವ ಪ್ರಿಯ ಹಿಂದಿನ ಬಾರಿ ಅನೇಕ ಆ, ಚರ್ಚೆಗಳಲ್ಲಿ ನಾವು ನೋಡಿದ್ದೀವಿ. ಶ್ರೀಕೃಷ್ಣನ ಒಂದು ಹೆಸರು. ಯಾರು ಪಾಂಡವರಿಗೆ ಅತ್ಯಂತ ಪ್ರಿಯನೋ, ಯಾರಿಗೆ ಪಾಂಡವರು ಅತ್ಯಂತ ಪ್ರಿಯೋ ಆತನೇ ಪ್ರಿಯ, ಆ ವ್ಯಕ್ತಿ ಶ್ರೀಕೃಷ್ಣ. ಪಾಂಡವರು ಬಹಳ ಪ್ರಸಿದ್ಧವಾದಂತಹ ವ್ಯಕ್ತಿಗಳು. ನಮ್ಮ ಸಂಸ್ಕೃತ ಇತಿಹಾಸದಲ್ಲಿ ಮಹಾಭಾರತ ಅನ್ನೋ ಒಂದು ಗ್ರಂಥದಲ್ಲಿ ಅವರೇ ಮುಖ್ಯ ಪಾತ್ರರು ಅಲ್ವಾ. ಅವರ ಜೀವನವನ್ನೇ ಮಹಾಭಾರತ ಅನ್ನೋ ಒಂದು ಬಹಳ ವಿಸ್ತಾರವಾದಂತಹ ಗ್ರಂಥದಲ್ಲಿ ವರ್ಣಿಸಲಾಗಿದೆ. ಈ ಗ್ರಂಥಗಳನ್ನು ನಾವು ಇತಿಹಾಸ ಅಂತ ಹೇಳ್ತೀವಿ. ಇತಿಹಾಸ ಅಂದ್ರೆ ಈ ರೀತಿಯಾಗಿ ನಡೆದಿದ್ದು ಅಂತ. ಅಂದ್ರೆ ಇದು ಹಿಂದೆ ನಡೆದಂತಹ ಭೂತ ಘಟನೆಗಳನ್ನ ವಿವರಿಸುವಂಥದ್ದು. ಇದು ಸತ್ಯ ಘಟನೆಗಳು, ಯಾವುದೇ ರೀತಿಯ ಕಟ್ಟು ಕಥೆಗಳಲ್ಲ. ಇವೆಲ್ಲವೂ ಕೂಡ ಸತ್ಯ ಘಟನೆಗಳು. ಸೊ ಈ ಪಾಂಡವರು ಚಂದ್ರವಂಶದ ಆ ಯಯಾತಿಯ ಮಗನಾದಂತಹ ಪುರುವಿನ ಕುಲದಲ್ಲಿ ಬರುವಂತಹ ಆ ರಾಜಕುಮಾರರು ನಂತರ ರಾಜರಾಗ್ತಾರೆ ಅಲ್ವೇ ಪಾಂಡವರು. ಪಾಂಡವರ ವರ್ಣನೆಯನ್ನು ನಾವು ವಿಸ್ತಾರವಾಗಿ ಮಹಾಭಾರತ ಅನ್ನೋ ಒಂದು ಗ್ರಂಥದಲ್ಲಿ ಕಾಣ್ತೀವಿ. ವ್ಯಾಸರು ಈ ಗ್ರಂಥವನ್ನ ರಚಿಸಿದ್ದಾರೆ. ಬಹಳ ಅದ್ಭುತವಾದಂತಹ ಗ್ರಂಥ. ಚತುರ್ ಪುರುಷಾರ್ಥಗಳಂತ ಏನು ಹೇಳ್ತೀವಿ, ಅವುಗಳನ್ನ ವ್ಯಕ್ತಿ ಹೇಗೆ ಧರ್ಮಯುತವಾಗಿ ಅನುಸರಿಸಿ ಪಡಿಬೇಕು ಅನ್ನೋದನ್ನ, ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ಹೇಗೆ ಸರಿಯಾಗಿ ವ್ಯಕ್ತಿ ಜೀವಾತ್ಮ ಪಡೆಯಬಹುದು ಅನ್ನೋದನ್ನ ಮಹಾಭಾರತ ಮುಖ್ಯವಾಗಿ ಹೇಳುತ್ತೆ. ಆ ಗ್ರಂಥದಲ್ಲಿ ಮುಖ್ಯ ಪಾತ್ರ ಅವರೇ ಈ ಪಾಂಡವರು. ಅತ್ಯಂತ ಧರ್ಮ ಪರಾಯಣರು. ಧರ್ಮ ಪಾಲನೆಯನ್ನ ಅವರು ಮುಖ್ಯವಾಗಿ ಜೀವನದಲ್ಲಿ ನಡೆಸಿದರು. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅನೇಕ ಕಷ್ಟಗಳನ್ನು ನಾವು ಮಹಾಭಾರತದ ಗ್ರಂಥಗಳಲ್ಲಿ ಕಾಣ್ತೀವಿ. ಈಗ ಚರ್ಚೆಯಲ್ಲಿ ನಾವು ನೋಡಿದ್ವಿ, ಇಂದ್ರಪ್ರಸ್ಥವನ್ನ, ಒಂದು ಬರಡಾದಂತಹ ಭೂಮಿ ಅದು ಖಾಂಡವ ಪ್ರಸ್ಥ. ಶ್ರೀಕೃಷ್ಣನ ಕೃಪೆಯಿಂದ ಅದು ಅದ್ಭುತ ಸಂಪದ್ಭರಿತವಾದಂತಹ ಒಂದು ಮಹಾನಗರಿಯಾಯಿತು. ಅಲ್ಲಿ ಈ ಯುಧಿಷ್ಠಿರ ಪಾಂಡವ ಜ್ಯೇಷ್ಠ ಅದ್ಧೂರಿಯಾದಂತಹ ಈ ಯಜ್ಞವನ್ನ, ಕೇವಲ ದೇವತೆಗಳು ವರುಣ ಮಾಡಿದ್ದಂತಹ ಯಜ್ಞ, ಪೂರ್ವಕಾಲದಲ್ಲಿ ಯಕ್ಷೇಂದ್ರ ಮಾಡಿದ್ದಂತಹ ಯಜ್ಞ, ಅಂತಹ ಯಜ್ಞವನ್ನ ಹಿಂದೆ ಆತನ ಕುಲದಲ್ಲಿ ಪೂರ್ವರಾದಂತಹ ಪಾಂಡು ಇವರು ಯಾರು ಮಾಡ್ಲಿಕ್ಕಾಗಿರ್ಲಿಲ್ಲ. ಅಂತಹ ಯಜ್ಞವನ್ನ ಈತ ಮಾಡಿದ ಶ್ರೀಕೃಷ್ಣನ ಕೃಪೆಯಿಂದ. ಆದರೆ ಈ ಯಜ್ಞದ ನಂತರ ಅನೇಕ ಘಟನೆಗಳು ಅವರ ಜೀವನದಲ್ಲಿ ಬಹಳ ವಿಚಿತ್ರವಾದ ತಿರುವನ್ನುಂಟು ಮಾಡ್ತವೆ. ಅನೇಕ ರೀತಿಯ ಕಷ್ಟ, ಅನ್ಯಾಯ, ಅಧರ್ಮ ಅಥವಾ ಒಂದು ರೀತಿಯ ಕೆಟ್ಟ ಜನರ ಕುಕೃತ್ಯಗಳಿಗೆ ಕಾರಣ ತುತ್ತಾಗ್ತಾರೆ ಇವರು ಅಲ್ವೇ. ದ್ಯೂತ ಸಭೆ, ಆ ಪಗಡೆಯಾಟದ ಆ ಸಂದರ್ಭ, ಆನಂತರ ಆ ಪಗಡೆಯಾಟದ ಕಾರಣದಿಂದಾಗಿ ಅವರು ವಾಸಕ್ಕೆ ಹೋಗಬೇಕಾಗ್ತದೆ, ಅವರ ಪತ್ನಿ ಅಪಮಾನವಾಗ್ತದೆ, ಅಜ್ಞಾತವಾಸವನ್ನು ಸ್ವೀಕರಿಸಬೇಕಾಗ್ತದೆ.
ಈ ಎಲ್ಲ ಕಷ್ಟಗಳಲ್ಲೂ ಕೂಡ ಅವರು ಧರ್ಮಪರರಾಗಿಯೇ ನಡೆದರು, ಧರ್ಮದ ಹಾದಿಯನ್ನ ಬಿಡಲಿಲ್ಲ. ಹಾಗೆ ಕೊನೆಯಲ್ಲಿ ಅವರಿಗೆ ಜಯವಾಯಿತು. ಇದು ಮಹಾಭಾರತದ ಒಂದು ಮೇಲ್ನೋಟದಲ್ಲಿ ಕಾಣುವಂತಹ ಬಹಳ ಮುಖ್ಯ ಸಂದೇಶ. ಆದರೆ ಇನ್ನೊಂದು ಅರ್ಥವನ್ನು ನಾವು ಗಮನಿಸಬೇಕಿಲ್ಲಿ. ಈ ಪಾಂಡವರ ವರ್ಣನೆಯನ್ನು ನಾವು ಭಾಗವತದಲ್ಲೂ ಕಾಣ್ತಾ ಇದ್ದೀವಿ. ನಮ್ಮ ಈ ಚರ್ಚೆ ಏನಿದೆ ಇದು ಮುಖ್ಯವಾಗಿ ಭಾಗವತ ಗ್ರಂಥದ ಆಧಾರದ ಮೇಲಿರುವಂಥದ್ದು. ಸೊ ಭಾಗವತ ಗ್ರಂಥ, ಭಾಗವತ ಪುರಾಣದಲ್ಲಿ ಪಾಂಡವರನ್ನ ಬಹಳ ವಿಶೇಷವಾಗಿ ವರ್ಣಿಸಲಾಗಿದೆ. ನಿಜವಾಗಿ ಹೇಳಬೇಕಂದ್ರೆ ಪಾಂಡವರ ನಿಜ ಪರಿಚಯವನ್ನ ಭಾಗವತ ಪುರಾಣ ನಮಗೆ ನೀಡುತ್ತೆ. ಮಹಾಭಾರತ ಗ್ರಂಥಕ್ಕೆ ಹೋಲಿಸಿದರೆ ಶ್ರೀಮದ್ ಭಾಗವತ ಪುರಾಣ ನಮಗೆ ಪಾಂಡವರ ಸಂಪೂರ್ಣ ಪರಿಚಯ, ನಿಜ ಪರಿಚಯವನ್ನ ನೀಡುತ್ತೆ. ಏನದು ನಿಜ ಪರಿಚಯ ಗೊತ್ತಾ? ಪಾಂಡವರು ಕೇವಲ ಧರ್ಮಿಷ್ಠರ, ಧರ್ಮಪಾಲಕರ? ಆ ಅವರು ಮುಖ್ಯವಾಗಿ ಕೃಷ್ಣನ ಶುದ್ಧ ಭಕ್ತರು. ಅವರ ಜೀವನದ ಮುಖ್ಯ ಆಧಾರ ಅದೇನಾಗಿತ್ತು? ಅದು ಭಕ್ತಿ, ಕೃಷ್ಣನ ಸಂತುಷ್ಟಿ. ಕೃಷ್ಣನನ್ನ ಸಂತುಷ್ಟಿಪಡಿಸಲಿಕ್ಕೆ ಅಂತ ಎಂತಹ ಕಾರ್ಯಗಳನ್ನು ಕೂಡ ಅವರು ಎದುರಿಸಲಿಕ್ಕೆ, ಎಂತಹ ವಿಪತ್ತುಗಳನ್ನು ಎದುರಿಸಲಿಕ್ಕೂ ಕೂಡ ಅವರು ತಯಾರಾಗಿದ್ದರು. ಇದು ಭಾಗವತ ನಮಗೆ ತಿಳಿಸಿಕೊಡುವಂತಹ ಒಂದು ವಿಶೇಷ ಆ ವರ್ಣನೆ. ಇದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಕಾಣ್ತೇವೆ. ಆದರೆ ಪಾಂಡವರು ಜನಸಾಮಾನ್ಯರಿಗೆ ಅಂತ ಧರ್ಮದ ಶಿಕ್ಷಣವನ್ನು ನೀಡಲಿಕ್ಕೆ ಅವರು ಧರ್ಮವನ್ನು ಎಂದೂ ಕೂಡ ಕೈ ಬಿಡಲಿಲ್ಲ. ಶುದ್ಧ ಭಕ್ತರಾಗಿದ್ದರು, ಕೃಷ್ಣ ಹೇಳಿದಂತೆ ಅವರು ನಡೆದರು, ಆತನ ಇಚ್ಛೆಯನ್ನ ಪರಿಗಣಿಸಿಯೇ ನಡೆದರು ಅವರು. ಅದರ ಅರ್ಥ ಅವರು ಧರ್ಮಕ್ಕೆ ವಿರುದ್ಧರಾಗಲಿಲ್ಲ. ನಿಜವಾಗಿ ನೋಡಿದ್ರೆ ಅವರು ಧರ್ಮದಲ್ಲಿ ಬಹಳ ನೆಲೆಯೂರಿದ್ರು. ಅದಕ್ಕೆ ಮುಖ್ಯ ಕಾರಣ ಅವರು ಜನಸಾಮಾನ್ಯರಿಗೆ ಈ ಲೋಕ ಶಿಕ್ಷಣ ಅಥವಾ ಲೋಕ ಸಂಗ್ರಹ ಅಂತ ಏನು ಹೇಳ್ತೀವಿ, ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಹೇಳಿದ್ದಾನೆ. ಸಮಾಜದ ಶ್ರೇಷ್ಠ ವ್ಯಕ್ತಿಗಳು ಯಾವ ರೀತಿ ಕಾರ್ಯಗಳನ್ನ ಮಾಡ್ತಾರೋ ಅದೇ ರೀತಿ ಸಮಾಜದ ಸಾಮಾನ್ಯ ಜನರು ಕೂಡ ಪಾಲಿಸ್ತಾ ಹೋಗ್ತಾರೆ. ಇದನ್ನ ತಿಳಿದು ಪಾಂಡವರು ಧರ್ಮವನ್ನ ಮುಖ್ಯವಾಗಿ ತಮ್ಮ ಕಾರ್ಯಗಳಲ್ಲಿ ತೋರಿಸ್ತಾರೆ. ಎಷ್ಟು ಕಷ್ಟ ಬಂದರೂ ಕೂಡ ಸತ್ಯಂವದ, ಧರ್ಮಂಚರ, ನೀತಿ ಶಾಸ್ತ್ರ, ಹಿರಿಯ ಮಾತುಗಳು, ಸತ್ಯತೆ, ಪ್ರಾಮಾಣಿಕತೆ, ಇವುಗಳನ್ನೆಲ್ಲವರು ಅವರು ತುಂಬಾ ಬಲವಾಗಿ ಉದಾಹರಣೆ ಮೂಲಕ ತೋರಿಸ್ತಾರೆ. ಇದು ಲೋಕ ಶಿಕ್ಷಣಕ್ಕೆ. ಬಟ್ ಯಾರಿಗೆ ಭಕ್ತಿಯಲ್ಲಿ ಶ್ರದ್ಧೆ ಉಂಟು, ಭಗವಂತನ ಮೇಲೆ ಆಸಕ್ತಿ ಉಂಟು, ಅವರು ಭಾಗವತ ಪುರಾಣದ ಮೂಲಕ ಪಾಂಡವರ ನಿಜ ಪರಿಚಯವನ್ನ ಪಡಿಬೇಕು. ಕುಂತಿ ಮಹಾರಾಣಿ ಭಾಗವತದಲ್ಲ ಬರುವಂತಹ ಪ್ರಾರ್ಥನೆಗಳಲ್ಲಿ ಒಂದು ವಿಶೇಷವಾದಂತಹ ಶ್ಲೋಕ ಹೇಳಿದ್ದಾಳೆ. ಬಹಳ ಚೆನ್ನಾಗಿದೆ ಈ ಶ್ಲೋಕ. ಇದರಲ್ಲಿ ಪಾಂಡವರ ಉಲ್ಲೇಖ ಕೂಡ ಬರುತ್ತೆ. ನಾನು ಎಲ್ಲ ಶ್ಲೋಕ ಓದಾದ ಮೇಲೆ ಕೇಳ್ತೀನಿ, ಯಾವ ಪದದಿಂದ ಪಾಂಡವರ ಅಥವಾ ಯುಧಿಷ್ಠಿರನ ಸೂಚನೆ ಮಾಡಲಾಗಿದೆ ಅಂತ ನೀವೆಲ್ಲ ಹೇಳಬೇಕು. ಶ್ಲೋಕ: ಕೇಚಿದಾಹುರ್ ಅಜಂ ಜಾತಂ ಪುಣ್ಯ ಶ್ಲೋಕಸ್ಯ ಕೀರ್ತಯೇ ಯದೋಃ ಪ್ರಿಯಸ್ಯಾನ್ವವಾಯೇ ಮಲಯಸ್ಯೇವ ಚಂದನಂ. ಕುಂತಿದೇವಿ ಹೇಳ್ತಾ ಇದ್ದಾಳೆ, ಶ್ರೀಕೃಷ್ಣ, ನೀನು ಈ ಜಗತ್ತಿನ ಅವತರಿಸುವ ಹಿಂದಿರುವಂತಹ ಕಾರಣಗಳು ಏನು? ಎಲ್ಲವೂ ಕೂಡ ನಿನ್ನ ಶಕ್ತಿಯಿಂದನೇ ಘಟಿಸಿ ಹೋಗೋದ್ರಿಂದ ನೀನು ಖುದ್ದಾಗಿ ಜಗತ್ತಿನಲ್ಲಿ ಅವತರಿಸುವಂತಹ ಕಾರಣಗಳು ಏನುಂಟು? ಕೆಲವರು ಹೇಳ್ತಾರೆ, ನೀನು ಅತಿ ಪುಣ್ಯವಂತ ವ್ಯಕ್ತಿಗಳ ಕೀರ್ತಿಯನ್ನ ಹೆಚ್ಚಿಸಿ ಜಗತ್ತಿನಲ್ಲಿ ಅವತರಿಸ್ತೀಯಾ. ಯಾಕೆಂದ್ರೆ ನೀನು ಆ ಅತ್ಯಂತ ಪುಣ್ಯಶಾಲಿ ವ್ಯಕ್ತಿಗಳು, ಅವರು ನಿನ್ನ ಭಕ್ತರು, ಅವರ ಕೀರ್ತಿಯನ್ನ ಜಗತ್ತಿಗೆ ತೋರಿಸ್ಲಿಕ್ಕೆ ನೀನು ಅವತರಿಸ್ತೀಯ. ಕೆಲವರು ಹೇಳ್ತಾರೆ, ನೀನು ಆ ಯದು, ಆತ ಬಹಳ ಧರ್ಮಪರಾಯಣ, ಆತನ ಕುಲವನ್ನ ನೀನು ವೃದ್ಧಿಸ್ಲಿಕ್ಕೆ, ಪ್ರಶಂಸಿಸ್ಲಿಕ್ಕೆ, ಕೀರ್ತಿಯನ್ನ ಹೆಚ್ಚಾಗಿ ಹರಡ್ಲಿಕ್ಕೆ ಅಂತ ಹೇಳಿ ನೀನು ಅವರ ಕುಲದಲ್ಲಿ ಜನ್ಮಿಸಿ ಯಾದವನಾದೆ ನೀನು. ಯಾರು ಹೇಳ್ತಾ ಇದ್ದಾರೆ ಈ ಶ್ಲೋಕವನ್ನ? ಹರೇ ಕೃಷ್ಣ, ಯಾರು ಹೇಳ್ತಾ ಇದ್ದಾರೆ? ಕುಂತಿ ಹೇಳ್ತಾ ಇದ್ದಾಳೆ. ಸೊ ಈ ಶ್ಲೋಕದಲ್ಲಿ ಪಾಂಡವರ ಸೂಚನೆ ಎಲ್ಲಿ ಬಂದಿದೆ? ಯಾವ ಶಬ್ದದಿಂದ ಅಥವಾ ಯಾವ ಕೀರ್ತಿಯೇ? ಹಂಗಂದ್ರೆ ಅರ್ಥ ಏನು? ಹಾಗಂದ್ರೆ ಅರ್ಥ ಏನು? ಅಂದ್ರೆ ಭಗವಂತನನ್ನು ಕೀರ್ತಿಸುವುದು.
ಪುಣ್ಯ ಭಗವಂತನ ಶ್ಲೋಕ ಅಂದ್ರೆ ಭಗವಂತ, ಕೀರ್ತಿಸು. ಭಗವಂತನನ್ನು ಸೊ ಹೊಗಳುವುದು. ಪುಣ್ಯ ಶ್ಲೋಕ ಅಂದ್ರೆ ಅತ್ಯಂತ ಪುಣ್ಯಶಾಲಿ ವ್ಯಕ್ತಿಗಳು ಅಂತ. ಈ ಶಬ್ದ ಕೆಲವೊಮ್ಮೆ ಭಗವಂತನಿಗೆ ಉಪಯೋಗಿಸ್ತಾರೆ, ಅದಕ್ಕೆ ತಕ್ಕನ ಹಾಗೆ ಭಗವಂತನ ಮಹಾನ್ ಭಕ್ತರಿಗೂ ಕೂಡ ಹೇಳ್ತಾರೆ. ಸೊ ಪುಣ್ಯ ಶ್ಲೋಕ ಅಂದ್ರೆ ಅತ್ಯಂತ ಪುಣ್ಯಶಾಲಿ ವ್ಯಕ್ತಿಯ, ಅಂದ್ರೆ ಈ ಯುಧಿಷ್ಠಿರ ರಾಜ, ಪಾಂಡವರು, ಅವರ ಕೀರ್ತಿಯನ್ನ ಹೆಚ್ಚಿಸಲಿಕ್ಕೆ, ಜಗತ್ತಿಗೆ ತೋರಿಸ್ಲಿಕ್ಕೆ, ನನ್ನ ಭಕ್ತರು ಎಂತ ಮಹಾನ್ ವ್ಯಕ್ತಿಗಳು ನೋಡಿ ನೋಡಿ ಅಂತ ತೋರಿಸ್ಲಿಕ್ಕೆ ನೀನು ಅವತರಿಸಿದೆ. ಅವರ ಜೊತೆಯೇ ಇದ್ದೆ, ಅವರ ನಿತ್ಯ ಅಂಗಡಿಗನಾಗಿದ್ದೆ. ನಿನ್ನೆ ನಾವೊಂದು ಶ್ಲೋಕ ನೋಡಿದ್ವಲ್ಲ, ಪಾಂಡವರಿಗಿಂತ ಕೃಷ್ಣ ಯಾವ ಯಾವ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಿದ್ಧನಾಗಿದ್ದ ಅಂತ, ಯಾವ್ಯಾವ ಹ್ಮ್. ಪಾತ್ರಗಳನ್ನ ವಹಿಸ್ತ ಅಂತ ನೆನಪಿದೆ ಯಾರಿಗಾದ್ರು? ಹರೇ ಕೃಷ್ಣ. ಹೌದು ಹೌದು ಪ್ರಭು. ಯಾವ್ದ್ಯಾವ್ದು ಹೇಳಿ ಪಾರ್ಷದನಾಗಿ ನೋಡೋಣ. ಅವರ ಹಾ, ಎಲ್ಲರ ಪಾದ ಶೌಚಗಳನ್ನ ಮಾಡ್ತಾ ಆರತ್ಯ ಇದ್ರು. ಪಾರ್ಶ್ವದ ಕೇವಲ ಆಯ್ತು. ಸತ್ಯ ದತ್ಯ ವೀರಾಸನಾಗಮ ಸ್ತವನ ಪ್ರಣಮನ್ ನಿಘ್ನೇಶು ಯಾವ ಪಾಂಡವ ಜಗತ್ ಪಾತ್ರಗಳ ಪ್ರಣಂದಿತ ಹೆಸರು ಹೇಳಿ, ವಿಷ್ಣು. ಪಾತ್ರಗಳ ಹೆಸರು ಹೇಳಿ. ಪಾತ್ರಗಳು ಸಾರಥಿ, ಪಾರ್ಷದ, ಸೇವಕ. ಸಾರಥಿ, ಪಾರ್ಷದ. ಪಾರ್ಷದ, ಎಸ್. ಆಮೇಲೆ ಸೇವಕ, ದೂತನಾಗಿದ್ದ. ದೂತ, ದೂತನಾದ, ದೂತ, ಪಾಂಡವ ದೂತ ದೂತ, ಅಲ್ವೇ? ಹ್ಮ್. ದೂತ, ಮತ್ತೆ ಹಾ, ಅಂಗರಕ್ಷಕ. ಅಂಗರಕ್ಷಕ, ವೆರಿ ಗುಡ್. ವೀರಾಸನಾನುಗಮನ, ಅವರ ಮುಂದೆ ಆಜ್ಞಾಧಾರಿಯಾಗಿ ಕೈ ಜೋಡಿಸಿ ನಿಲ್ತಾ ಇದ್ದ. ಮತ್ತೆ ಸೊ ದ್ರೌಪದಿಯ ವಸ್ತ್ರಾಭರಣದಲ್ಲಿ ಕೂಡ ಬಹಳ ಬೇಗ ಸಹಾಯ ಮಾಡ್ದ, ಹಾ, ಹೌದು. ದ್ರೌಪದಿಯ ಸೊ ಕೂಗನ್ನ ಕೇಳಿ. ಕರೆಕ್ಟ್, ಅದನ್ನ ಇವತ್ತು ನೋಡೋಣ, ಸ್ವಲ್ಪ ವಿಚಾರಗಳನ್ನು ಕೂಡ ಅದನ್ನ ಇವತ್ತು ಗಮನಿಸೋಣ. ಸೊ ಮುಖ್ಯವಾದ ವಿಷಯ ಇಲ್ಲಿ ಏನಂದ್ರೆ, ಶ್ರೀ ಕೃಷ್ಣ ಅಂತಹ ಮಹಾನ್ ಕೀರ್ತಿಯನ್ನು ಹೆಚ್ಚಿಸಲಿಕ್ಕೆ ಅವತರಿಸ್ತಾರೆ. ನೋಡಿ, ಜಗತ್ನಲ್ಲಿ ಅತ್ಯಂತ ಪುಣ್ಯಶಾಲಿಗಳು, ಧರ್ಮಿಷ್ಠರು ಇದ್ದಾರೆ. ಹ? ಉದಾಹರಣೆಗೆ ನಳ ಮಹಾರಾಜ, ಈ ಹೆಸರನ್ನ ಹೇಳಲಾಗ್ತದೆ, ನಮ್ಮ ಗುರು ಆಚಾರ್ಯರು ಹೇಳ್ತಾರೆ. ಆ ವಿಶ್ವನಾಥ ಚಕ್ರವರ್ತಿ ಪಾದರೆ ಹೇಳ್ತಾರೆ, ನಳ ಮಹಾರಾಜ ಈತನು ಕೂಡ ಬಹಳ ಧರ್ಮಿಷ್ಠ. ನಳ ದಮಯಂತಿ ಅಂತ ಅನೇಕ ಕಥೆಗಳಿವೆ, ಇವೆ. ಹೌದು. ಆ, ಕೇಳಿರ್ಬೋದು ನೀವು. ಸೊ ಅವರ ಜೀವನದಲ್ಲೂ ಕೂಡ ಬಹಳ ಪರೀಕ್ಷೆಗಳು, ಕಷ್ಟಗಳು ಉಂಟಾದವು. ಆದ್ರೆ ಶ್ರೀಕೃಷ್ಣ ನಳ, ಆ ನಳನ ಜೀವನದಲ್ಲಿ ಆತ ಪ್ರಕಟನಾಗಲಿಲ್ಲ. ಆದ್ರೆ ಆ ನಳ ಬಹಳ ಧರ್ಮಶಾಲಿಯಾಗಿದ್ದ. ಆದ್ರೆ ಇಲ್ಲಿ ಯುಧಿಷ್ಠಿರ, ಈತನು ಹೊರರೂಪದಲ್ಲಿ ಧರ್ಮಶಾಲಿ ಅಲ್ವಾ? ಹೌದು. ಧರ್ಮರಾಜ. ಪುಣ್ಯ ಶ್ಲೋಕ, ಈ ಶಬ್ದ ಪುಣ್ಯವಂತ ರಾಜರಂದ್ರೆ ಯಾರನ್ನ ಸೂಚಿಸಲಾಗ್ತಾ ಇದೆ? ನಳ ಪ್ರಭುಜಿ ಮಹಾರಾಜನನ್ನ. ಯಾಕೆ ಪ್ರಕಟ ಆಗ್ಲಿಲ್ಲ ಕೃಷ್ಣ? ಅದನ್ನೇ ನಾ ಕೇಳ್ತಾ ಇರೋದು. ನಳ ಮಹಾರಾಜನಿಗೋಸ್ಕರ ಕೃಷ್ಣ ಪ್ರಕಟನಾದ್ನ? ಇಲ್ಲ. ಬಟ್ ಯುಧಿಷ್ಠಿರನ ಕೀರ್ತಿಯನ್ನು ವೃದ್ಧಿಸ್ತಾ ಇದ್ದಾರೆ ಶ್ರೀಕೃಷ್ಣ. ಇದರ ಅರ್ಥ ಏನು? ಯುಧಿಷ್ಠಿರ ಕೇವಲ ಧರ್ಮಿಷ್ಠನಷ್ಟೇ ಅಲ್ಲ, ಭಕ್ತ. ಯು- ಯುಧಿಷ್ಠಿರ ಮೂಲವಾಗಿ ಆತನ ನಿಜ ಪರಿಚಯ ಏನು, ಅದನ್ನೇ ನಾನು ಹಿಂದೆ ನಿಮ್ಗೆ ಎಲ್ಲ ಅದನ್ನ ವರ್ಣಿಸ್ತಾ ಇದ್ದೆ. ಮೂಲವಾಗಿ ಅವರ ಯುಧಿಷ್ಠಿರನ ನಿಜ ಪರಿಚಯ ಕೃಷ್ಣನ ಶುದ್ಧ ಭಕ್ತ. ಭಕ್ತಿ ಇಲ್ಲದ ಧರ್ಮ ಅದು ಕೃಷ್ಣನನ್ನ ಸಂತುಷ್ಟಿ ಪಡಿಸೋದಿಲ್ಲ. ಧರ್ಮದ ಗುರಿ ಕೃಷ್ಣನನ್ನ ಸಂತುಷ್ಟಿ ಪಡಿಸೋದಾಗಿರಬೇಕು. ಇದನ್ನ ಭಾಗವತ, ನಮ್ಮ ಪುರಾಣ ಭಾಗವತ ಒತ್ತಿ ಒತ್ತಿ ಹೇಳುತ್ತೆ. ಸೊ ಹಾಗಾಗಿ ಇದನ್ನ ಗಮನಿಸಬೇಕು. ಮುಂದೆ ಇನ್ನು ಈ ರೀತಿಯಾದಂತಹ ಶ್ಲೋಕಗಳನ್ನ ನಾವು ನೋಡೋಣ. ಅಫ್ಕೋರ್ಸ್ ನಾವು ನೋಡ್ತಾ ಇದ್ವಿ ಆ ಪ್ರಸಂಗಗಳನ್ನ. ನಿನ್ನೆಯ ಚರ್ಚೆಯಲ್ಲಿ ರಾಜಸೂಯ ಯಜ್ಞದ ಚರ್ಚೆನ ನಾವು ಆ ಪ್ರಸಂಗವನ್ನ ಕಂಡ್ವಿ. ಆ ಯಜ್ಞದಲ್ಲಿ ಅಗ್ರ ಪೂಜೆ ಶ್ರೀಕೃಷ್ಣನನ್ನ ಸಹದೇವ ಈತನ ಅಗ್ರ ಪೂಜೆಗೆ ಅರ್ಹ ಅಂತ ಹೇಳಿ ಘೋಷಿಸ್ತಾನೆ. ಎಲ್ಲರೂ ಕೂಡ ಅದನ್ನ ಸ್ವೀಕರಿಸ್ತಾರೆ. ಅತ್ಯಂತ ಭಾವಭರಿತನಾಗಿ ಯುಧಿಷ್ಠಿರ ಅತಿ ಉತ್ಕೃಷ್ಟವಾಗಿ ಕೃಷ್ಣನನ್ನ ಗೌರವಿಸಿ ಸತ್ಕರಿಸ್ತಾನೆ. ಎಲ್ಲರೂ ಕೂಡ ಓ ಮಹಾನುಭಾವ ಶ್ರೀಕೃಷ್ಣ. ಪೂರ್ತಿ ಬ್ರಹ್ಮಾಂಡದ ಎಲ್ಲ ಮಹಾನ್ ವ್ಯಕ್ತಿಗಳು ಅಲ್ಲಿ ನೆರೆದಿದ್ರು. ಅವರು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ಅದಾದ್ಮೇಲೆ ನಾವು ನೋಡಿದ್ವಿ, ಆ ಒಬ್ಬ ದುಷ್ಟ, ಅತ್ಯಂತ ದ್ವೇಷಿ ಶಿಶುಪಾಲ ಕೃಷ್ಣನ ಕುರಿತಾಗಿ ನಿಂದನೆಯ ಮಾತುಗಳನ್ನ ಹೇಳಿದ. ಕೃಷ್ಣ ಮೌನವಾಗಿದ್ದ. ನಂತರ ಯಾವಾಗ ಪಾಂಡವರು ಇನ್ನತರೆಲ್ಲರೂ ಕೂಡ ಅಸ್ತ್ರವನ್ನು ಹಿಡಿದು ಮುನ್ನಡೆದು ಆತನನ್ನ ಕೊಲ್ಲಲಿಕ್ಕೆ ಅಂತ ಮುಂದೆ ಹೋದ್ರು, ಕೃಷ್ಣ ಆ ಯುದ್ಧವನ್ನ ಮಲಿನ ಮಾಡಬಾರದು, ಯಜ್ಞ ಭೂಮಿಯನ್ನ ಅಂತ ತಿಳಿದು ತಾನೇ ಅತಿ ಉತ್ಕೃಷ್ಟವಾಗಿ ಶಿಶುಪಾಲನ ಛೇದವನ್ನ ಒಂದು ರಕ್ತವು ಮಾಡಿ ಶಿಶುಪಾಲನನ್ನ ಉದ್ಧರಿಸ್ತಾನೆ. ಅದನ್ನ ನೋಡಿದ್ವಿ. ಅದಾದ್ಮೇಲೆ ಇನ್ನೊಂದು ವಿಶೇಷವಾದಂತಹ ಪ್ರಸಂಗ, ಅದು ಕೊನೆಯಲ್ಲಿ ಕಾಣುವಂಥದ್ದು. ಆ ಎಲ್ಲ ಯಜ್ಞ ನೆರವೇರಿದ ನಂತರ ಅತ್ಯಂತ
ಅಸೂಯೆಯಲ್ಲಿ ತುಂಬಿ ಹೋಗಿದ್ದಂತಹ ಆ ದುರ್ಯೋಧನ ದುರ್ಯೋಧನ. ಮಾಯಾ ಸಭೆಯಲ್ಲಿ ಬಂದ. ಮಾಯಾ ಸಭೆಯ ಲಕ್ಷಣವೇ ಆಗಿತ್ತು. ಯಾರು ಪಾಂಡವರು ಅವರ ಕುರಿತಾಗಿ ಅಸೂಯೆ ಉಳ್ಳವರಿದ್ದಾರೋ ಅವರನ್ನ ಅದು ಮಾಯಾ ಜಾಲದಲ್ಲಿ ಸಿಕ್ಕಿ ಹಾಕಿಸಿ ಭ್ರಮಿಸ್ತಾ ಇತ್ತು. ಸೊ ಆ ಕಾರಣದಿಂದ ಈ ವ್ಯಕ್ತಿ ನೋಡಿ ಅಲ್ಲಿರುವವರು ನಕ್ಕರು, ಶ್ರೀಕೃಷ್ಣನು ಕೂಡ ನಕ್ಕ. ಅದರಿಂದ ಅತ್ಯಂತ ಅಪಮಾನಿತಂತೆ ಆಗಿ ಈತ ಸೇಡು ತೀರಿಸ್ಕೊಳ್ಬೇಕಂತ ಮುಂದೆ ಹೋದ. ಯಾರು? ದುರ್ಯೋಧನ. ಇದಾದ ಮೇಲೆ ಅನೇಕ ಘಟನೆಗಳು ಆಗ್ತವೆ. ಇವುಗಳ ವಿವರ ನೀವೆಲ್ಲ ಮಹಾಭಾರತದಲ್ಲಿ ಕೇಳ್ತೀರಾ. ದುರ್ಯೋಧನ ಅತ್ಯಂತ ಹಠದಲ್ಲಿ, ಒಂದು ರೀತಿ ಅಸೂಯೆಯಲ್ಲಿ ಹೋಗಿ ಆ ಶಕುನಿಯ ಬಳಿ ತನ್ನ ವ್ಯಥೆಯನ್ನ ಹೇಳಿದಾಗ ಶಕುನಿ ಒಂದು ಕ್ರೂರ ಸಂಚನ್ನ ಮಾಡ್ತಾನೆ. ಆ ನಂತರ ಆತ ಈ ಧೃತರಾಷ್ಟ್ರನನ್ನ ಆತ ಒಲ್ಲದಿದ್ರು ಕೂಡ ಆತನನ್ನ ಹೇಗೂ ಒಪ್ಪಿಸಿ ಪಾಂಡವರನ್ನ ಆ ದ್ಯೂತ ಕ್ರೀಡೆಗೆ ಕರೀತಾರೆ, ಪಗಡೆ ಆಟಕ್ಕೆ. ಆಗ ಶ್ರೀಕೃಷ್ಣ ಆ ಇಂದ್ರಪ್ರಸ್ಥವನ್ನ ತೊರೆದು ದ್ವಾರಕೆ ಕಡೆಗೆ ಹೋಗಿದ್ದ. ಯಾಕೆ ಹೋಗಿದ್ದ ಅಂತ ಮುಂದೆ ನೋಡ್ತೀವಿ. ಸೊ ಹೀಗೆ ಆ ಸಮಯದಲ್ಲಿ ಯುಧಿಷ್ಠಿರ ಎಲ್ಲವನ್ನೂ ಕೂಡ ಶ್ರೀಕೃಷ್ಣ ಅಪ್ಪಣೆ ಮಾಡ್ತಾ ಇದ್ದ. ಬಟ್ ಈ ಕಾರ್ಯದಲ್ಲಿ ಆ ಕೃಷ್ಣನ ಅಪ್ಪಣೆಯನ್ನ ಕೇಳಲಿಲ್ಲ. ಬೇಡ ಬೇಡ ಅಂತ ಹೇಳಿದ್ರು ಕೂಡ, ಎದುರನ್ನು ಹೇಳ್ದ, ಪಾಂಡವರೆಲ್ಲ ಹೇಳಿದ್ರು ಕೂಡ ಇಲ್ಲ, ನನ್ನ ಹಿರಿಯರು ಈ ರೀತಿಯಾದಂತಹ ಕಾರ್ಯಕ್ಕೆ ಕರೆದಿದ್ದಾರೆ, ಧೃತರಾಷ್ಟ್ರ ಕರೆದಿದ್ದಾನೆ, ಹಾಗಾಗಿ ನಾನು ಹೋಗ್ಲೇಬೇಕು ಅಂತ ಹೇಳಿ ಒಂದು ರೀತಿಯ ಅಂಧನಂತೆ ವರ್ತಿಸಿ, ಅದೆಲ್ಲವೂ ಕೂಡ ಒಂದು ರೀತಿಯ ಯೋಜನೆಯಾಗಿತ್ತು. ಒಂದು ಮಹಾನ್ ಪ್ರಸಂಗಗಳು ಎಲ್ಲವೂ ಮುಂದೆ ವಿಸ್ತಾರವಾಗ್ತಾ ಹೋಗ್ತವೆ. ಸೊ ಆ ದ್ಯೂತ ಕ್ರೀಡೆಯಲ್ಲಿ ಎಲ್ಲವನ್ನ ಕಳ್ಕೊಳ್ತಾರೆ ಪಾಂಡವರು. ಅಷ್ಟೇ ಅಲ್ಲದೆ ಆ ಮೊದಲ ದ್ಯೂತ ಕ್ರೀಡೆಯಲ್ಲಿ ಆ ಪಾಂಚಾಲಿ ದ್ರೌಪದಿಯ ವಸ್ತ್ರಹರಣದ ಪ್ರಯತ್ನವಾಗ್ತದೆ. ಆಕೆ ಹೇ ಗೋವಿಂದ, ಹೇ ದಾಮೋದರ, ಹೇ ಮಾಧವ ಅಂತ ಹೇಳಿ ಅದ್ಭುತ ಪವಾಡದಂತೆ ಆಕೆಯ ಮಾನರಕ್ಷಣೆ ಆಗ್ತದೆ. ಅಲ್ಲಿ ನೆರೆದಿದ್ದವರೆಲ್ಲರೂ ಕೂಡ ಮೂಕ ವಿಸ್ಮಿತರಾಗಿ ಆಶ್ಚರ್ಯವನ್ನ ನೋಡ್ತಾರೆ. ಆ ಪಾಂಡವರು ಒಂದು ರೀತಿ ಅಸಹಾಯಕರಾಗಿದ್ದಾರೆ. ಭೀಮ ಬುಸುಕೊಡ್ತಾ ಇದ್ದಾನೆ, ಒಂದು ಅತ್ಯಂತ ಕೋಪದಲ್ಲಿರುವ ಸರ್ಪದಂತೆ. ಆ ಪ್ರತಿಜ್ಞೆಗಳ ಮೇಲೆ ಪ್ರತಿಜ್ಞೆಗಳನ್ನ ತಗೊಳ್ತಾ ಇದ್ದಾನೆ. ಈತನ ತೊಡೆಯನ್ನ ಮುರಿತೀನಿ, ಈತನ ಎದೆಯನ್ನ ಒಡೆದು ಹಾಕ್ತೀನಿ, ಪ್ರತಿಯೊಬ್ಬ ಕೌರವನನ್ನ ಕೊಲ್ತೀನಿ. ಈ ಮಾತುಗಳನ್ನ ಕೇಳ್ತಾ ಇರುವಂತಹ ಧೃತರಾಷ್ಟ್ರ ವಿದುರನಿಗೆ ಹೇಳ್ತಾ ಇದೆ, ಏನಾಗ್ತಾ ಇದೆ, ಮುಂದೆ ಏನಾಗುತ್ತೆ, ನಿನ್ನ ಮಕ್ಕಳು ತಕ್ಷಣವೇ ಸತ್ತು ಹೋಗೋರಿದ್ದಾರೆ. ಆಯ್ತು, ಹಾಗಿದ್ರೆ ಇದನ್ನ ಇಲ್ಲೇ ನಿಲ್ಲಿಸ್ಬಿಡು, ಎಲ್ಲವನ್ನ ವಾಪಸ್ ಕೊಟ್ಬಿಡೋಣ, ಆಕೆಗೆ ವರಗಳನ್ನು ನೀಡ್ತೀನಿ ನಾನು ಅಂತ ಹೇಳಿ ಆ ಪ್ರಸಂಗವನ್ನ ಉಳಿಸ್ಲಿಕ್ಕೆ, ಆ ಪರಿಸ್ಥಿತಿಯನ್ನ ಉಳಿಸ್ಲಿಕ್ಕೆ ಪ್ರಯತ್ನಿಸಲಾಗ್ತದೆ. ನಂತರ ಮತ್ತೆ ಕೌರವರು ಪ್ರಚೋದಿಸಿ ಇನ್ನೊಮ್ಮೆ ನೀವು ಪಗಡೆ ಆಟಕ್ಕೆ ಅಂತ ಹೇಳಾಗ ಆ ಪಗಡೆ ಆಟದಲ್ಲಿ ಮತ್ತೆ ಯುಧಿಷ್ಠಿರ ಬಂದು ಎಲ್ಲವನ್ನ ಕಳ್ಕೊಳ್ತಾನೆ. ಆಗ 12 ವರ್ಷದ ಅರಣ್ಯವಾಸ, 1 ವರ್ಷದ ಅಜ್ಞಾತದ ಅನುಭವವನ್ನ ಅವರು ಸ್ವೀಕರಿಸಬೇಕಾಗ್ತದೆ. ಅಲ್ಲಿಂದ ಹೊರ ಹೋಗ್ತಾರೆ. ಆ ಅರಣ್ಯವಾಸದಲ್ಲಿ ಅನೇಕ ಘಟನೆಗಳು ನಡೀತವೆ, ಅನೇಕ ಘಟನೆಗಳು. ಈ ಒಂದು ಘಟನೆ ಬಹಳ ಮುಖ್ಯವಾಗಿ ನೀವು ನೆನಪಿಸ್ಕೊಳ್ಬಹುದು. ದುರ್ವಾಸ ಮುನಿ ಅನೇಕ ಸಾವಿರಾರು ಋಷಿಗಳನ್ನ ಕರ್ಕೊಂಡು ಬಂದಿದ್ದಾನೆ ಈ ಪಾಂಡವರ ಆಶ್ರಮದ ಬಳಿ. ಕೌರವರೇ ಕಳಿಸಿದ್ರು. ಊಟದ ನಂತರ ಹೋಗಿ ನೀವು ನಿಮ್ಮ ಸತ್ಕಾರವನ್ನ ಅವರು ಮಾಡಲಾಗೋದಿಲ್ಲ, ಅಂದ್ರೆ ಆ ದ್ರೌಪದಿ ಬಳಿ ಇರೋ ಅಕ್ಷಯ ಪಾತ್ರೆ ಅದು ಆ ನಂತರ ಅದು ಅನ್ನವನ್ನು ಅದು ಉತ್ಪತ್ತಿ ಮಾಡೋದಿಲ್ಲ. ಆ ಕಾರಣದಿಂದ ಅವರು ನಿಮ್ಮ ಕ್ರೋಧಕ್ಕೆ ತುತ್ತಾಗಿ ನಿಮ್ಮ ಶಾಪದ ಅನ್ನವನ್ನ ಪಡಿಬೇಕಾಗ್ತದೆ, ಶಪಿತರಾಗ್ತಾರೆ. ಆಗ ದಿಕ್ಕು ತೋಚದೆ ಪಾಂಡವರು, ವಿಶೇಷವಾಗಿ ದ್ರೌಪದಿ ಕೃಷ್ಣನ ನೆನೆಸಿದಾಗ ಕೃಷ್ಣ ತಕ್ಷಣವೇ ಪ್ರಕಟನಾಗಿ ಒಂದು ವಿಶೇಷ ಪವಾಡವನ್ನ ಮಾಡಿ ಆ ಪರಿಸ್ಥಿತಿಯ ಕಷ್ಟದ ಪರಿಸ್ಥಿತಿಯಿಂದ ಅವರೆಲ್ಲರನ್ನೂ ರಕ್ಷಿಸ್ತಾ. ಕೃಷ್ಣ ಅರಣ್ಯವಾಸದಲ್ಲಿ ಅನೇಕ ಬಾರಿ ಪಾಂಡವರ ಜೊತೆ ಬಂದು ಇರ್ತಾ ಇದ್ದ, ಆತನು ಕಾಡಿನಲ್ಲಿ ಇರ್ತಾ ಇದ್ದ. ಅನೇಕ ಕಾರ್ಯಗಳು ಇವೆ. ಇವೆಲ್ಲವನ್ನ ನಾವು ನೆನೀತಾ ಹೋದ್ರೆ ಪೂರ್ತಿ ಮಹಾಭಾರತದ ಗ್ರಂಥ ವರ್ಣನೆ ಆಗ್ತದೆ. ಬಟ್ ನಾವಿಲ್ಲಿ ನಮ್ಮ ಈ ಪಾಂಡವ ಪ್ರಿಯ ಈ ಭಾಗದಲ್ಲಿ ಮುಖ್ಯವಾಗಿ ನೋಡ್ತಾ ಇರೋದು ಮಹಾಭಾರತಕ್ಕಿಂತ ಹೆಚ್ಚಾಗಿ ಭಾಗವತದಲ್ಲಿ ಹೇಗೆ ಪಾಂಡವರನ್ನ ಬಿಂಬಿಸಲಾಗಿದೆ, ಅದು ಅವರ ನಿಜ ಪರಿಚಯ. ಅಲ್ಲಿ ಶ್ರೀಕೃಷ್ಣನ ಕುರಿತಂತಹ ಸಮರ್ಪಣೆ, ಭಕ್ತಿ ನಮಗೆ ಕಾಣಿಸಿರುತ್ತೆ. ಒಬ್ಬ ಮಹಾನ್ ಮಹಾಭಾರತದ ವ್ಯಕ್ತಿ, ಈತನನ್ನ ಪಿತಾಮಹ ಅಂತ ಹೇಳ್ತಾರೆ. ಆತ
ತನ್ನ ಮೃತ್ಯುವಿನ ಸಮಯದಲ್ಲಿ ಪಾಂಡವರು ಅನುಭವಿಸಿದ ಕಷ್ಟಗಳನ್ನು ನೆನೆಯುತ್ತಾನೆ. ಆ ಕುರುಕ್ಷೇತ್ರದ ಮಾಘ ಮಾಸದ ಕೊರೆಯುವ ಚಳಿಯಲ್ಲಿ ಶರಶಯ್ಯೆಯಲ್ಲಿ ಬಿದ್ದಿದ್ದಾನೆ ಭೀಷ್ಮ. ಆತ ಭಾಗವತದಲ್ಲಿ ತನ್ನ ಮಾತುಗಳಲ್ಲಿ ಆ ಪಾಂಡವರು, ವಿಶೇಷವಾಗಿ ಯುಧಿಷ್ಠಿರನ ಕುರಿತಾಗಿ ಆತ ಈ ಶ್ಲೋಕವನ್ನ ಹೇಳ್ತಾನೆ. ಬಹಳ ಅರ್ಥಗರ್ಭಿತವಾದಂತಹ ಶ್ಲೋಕ. ಅಹೋ ಕಷ್ಟಂ ಅಹೋ ನ್ಯಾಯಂ ಯದ್ಯೂಯಂ ಧರ್ಮನಂದನ ಜೀವಿತಂ ನಾರ್ಹತ ಕ್ಲಿಷ್ಟಂ ವಿಪ್ರಧರ್ಮಾಚ್ಯುತಾಶ್ರಯ. ಯಾರಾದ್ರೂ ಒಬ್ರು ಅನುವಾದ ಓದಿ. ಯಾರು ಓದ್ತೀರ? ಬಂದೇ ಇಲ್ಲ ಪ್ರಭು. ಬಂದಿದೆಯಲ್ಲ ಸ್ಕ್ರೀನ್ ಅಲ್ಲಿ, ಕಾಣ್ತಾ ಇಲ್ವಾ? ಇಲ್ಲ, ಫೋಟೋ ಬಂದಿದೆ, ಅನುವಾದ ಎರಡು ಬಂದಿದೆ. ಶ್ರೀಕೃಷ್ಣ ಫೋಟೋ ಬಂದಿದೆ ಅಷ್ಟೇ. ಫೋಟೋ ಬಂದಿದೆ. ವರ್ಡ್ಸ್ ಅಹೋ ಕಷ್ಟಂ ಶ್ಲೋಕ ಕಾಣ್ತಾ ಇಲ್ವಾ? ಇಲ್ಲ, ಬಂದಿಲ್ಲ. ಓಕೆ, ನಾನೇ ಓದ್ತಾ ಇದ್ದೀನಿ. ಭೀಷ್ಮದೇವ ಹೇಳ್ತಾ ಇದ್ದಾನೆ, ಹೇ ಧರ್ಮರಾಜ, ಧರ್ಮನಂದನ, ಯುಧಿಷ್ಠಿರ, ನೀವು ಎಂತಹ ಮಹಾನ್ ಪುಣ್ಯಾತ್ಮರು. ಎಷ್ಟು ಕಷ್ಟಗಳನ್ನ, ಎಷ್ಟು ಅನ್ಯಾಯಗಳನ್ನ ನೀವು ಅನುಭವಿಸಬೇಕಾಯಿತು. ಅದಕ್ಕೆ ನೀವು ಯಾವುದೇ ರೀತಿಯ ಹಿಂದಿನ ಜನ್ಮದ ಕರ್ಮಗಳ ಫಲವಲ್ಲ ಅದು. ಅದು ಬೇರೆಯವರು ಮಾಡಿದಂತಹ ಎಸಗಿದ ಅನ್ಯಾಯವಾಗಿತ್ತು. ಅಂತ ಪರಿಸ್ಥಿತಿಯಲ್ಲಿ ನೀವು ಜೀವಿತರಾಗಿ ಇರಲಿಕ್ಕೂ ಕೂಡ ಸಾಧ್ಯವಿರಲಿಲ್ಲ. ಆದರೆ ಆ ಎಲ್ಲ ಕಷ್ಟಗಳನ್ನು ನೀವು ಅನುಭವಿಸಿದ್ರಿ, ಎದುರಿಸಿದ್ರಿ. ಅದಕ್ಕೆ ಕಾರಣ ಏನು ಗೊತ್ತಾ? 3 ಕಾರಣಗಳು. ಮೊದಲನೆಯ ಕಾರಣ, ನೀವು ಬ್ರಾಹ್ಮಣರ, ವಿಪ್ರರ ಆಶ್ರಯದಲ್ಲಿದ್ರಿ. ಸದಾ ಆ ಹಿರಿಯರು, ಸಾಧು ಸಂತರು, ಬ್ರಾಹ್ಮಣರು, ವೇದಶಾಸ್ತ್ರಗಳನ್ನ ಪಾಲಿಸುವವರನ್ನ ಗೌರವಿಸಿದ್ರಿ. ಅನೇಕ ಅವ್ರ ಜೊತೆ ಧರ್ಮದ ಪಾಲನೆಯನ್ನ ನೀವು ಮಾಡಿದ್ರಿ. ಸದಾ ನೀವು ಧರ್ಮದಂತೆಯೇ ಧರ್ಮಶಾಸ್ತ್ರ ಹೇಳಿದಂತೆ ನಡೆದ್ರಿ. ಬಹಳ ಮುಖ್ಯವಾಗಿ 3ನೆಯ ಕಾರಣ ಹೇಳ್ತಾನೆ ಭೀಷ್ಮ, ನೀವು ಆ ಅಚ್ಯುತ ಶ್ರೀ ಕೃಷ್ಣನ ಆಶ್ರಯದಲ್ಲಿದ್ರಿ. ಹಾಗಾಗಿ ನೀವು ಈ ಕಷ್ಟಗಳನ್ನ ಎದುರಿಸಲಿಕ್ಕೆ ಸಾಧ್ಯವಾಯಿತು. ಯಾವ 3 ಕಾರಣಗಳು? ಯಾರಾದ್ರೂ ನೆನಪಿಸ್ಕೊಳ್ತೀರಾ? 3 ಕಾರಣಗಳು ಯಾವುದು? ಬ್ರಾಹ್ಮಣರ ಸಹವಾಸ, ಧರ್ಮವನ್ನು ಸದಾ ಪಾಲಿಸುವುದು, ಶ್ರೀಕೃಷ್ಣನ ಆಶ್ರಯ. ಬಹಳ ಎಕ್ಸಾಕ್ಟ್ ಆಗಿ ನೆನ್ಪು ಮಾಡ್ಕೊಂಡು ಹೇಳಿದಿರ, ತುಂಬಾ ಥ್ಯಾಂಕ್ಸ್. ಸೊ ಈ 3 ಕಾರಣಗಳಿಂದಾಗಿ ನೀವು ಈ ಎಲ್ಲ ಕಷ್ಟಗಳನ್ನ ಎದುರಿಸಿ ಯಶಸ್ವಿಯಾದ್ರಿ. ಭೀಷ್ಮ ಹೇಳ್ತಾ ಇದ್ದಾನೆ, ನೀವು ನಿಮ್ಮ ಜೀವನದಲ್ಲಿ ಆದಂತಹ ಕಷ್ಟಗಳಿಗೆ ನೀವೇ ಕಾರಣ ಅಂತ ಹೇಳಿ ನೀವು ದೂಷಿಸಿ ರಾಜನ್ ಪುಮಾನ್ ವೇದ ವಿಧಿಸಿತಂ. ಇದು ಎಲ್ಲವೂ ಕೂಡ ಆ ಪರಮೇಶ್ವರ ಶ್ರೀ ಕೃಷ್ಣನ ಯೋಜನೆ. ಆ ಕೃಷ್ಣ ನಿಮ್ಮ ಬಳಿಯೇ ಕೂತ್ಕೊಂಡಿದ್ದಾನೆ. ಈತನೇ ಆದಿನಾರಾಯಣ. ಆತನ ಮುಂದೆ ಹೋಗಿ ನೀವು ಕೇಳಿದ್ರೆ ಆತ ನಸುನಗುತ್ತಾನೆ. ಆತನ ಇಚ್ಛೆಗಳನ್ನ ಅನೇಕ ಮಹಾನ್ ಯೋಗಿಗಳು, ಋಷಿಗಳು ಕೂಡ ತಿಳಿಲಿಕ್ಕಾಗೋದಿಲ್ಲ. ಯಾಕೆ ಯಾವ ಕಾರ್ಯಗಳನ್ನು ಹೀಗೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ಯಾರೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಕೃಷ್ಣನ ಆ ಯೋಜನೆಗಳನ್ನು ಅರ್ಥ ಮಾಡ್ಕೊಳ್ಳದೆ ಕೃಷ್ಣ ನಮಗೆ ಜೀವನದಲ್ಲಿ ನೀಡುವಂತಹ ಘಟನೆಗಳನ್ನು ಸ್ವೀಕರಿಸಿ ಅಲ್ಲಿ ನಾವು ಭಕ್ತಿಯಲ್ಲಿ ನಡಿಬೇಕು. ಅದನ್ನ ನಿಮ್ಮಿಂದ ಆತ ಜಗತ್ತಿಗೆ ತೋರಿಸ್ತಾ ಇದ್ದಾನೆ. ಮುಹ್ಯಂತಿ ಕವಯೋಪಿಹಿ. ಆ ಶ್ರೀಕೃಷ್ಣನನ್ನ ಯಾರೂ ಕೂಡ ತಿಳಿಲಿಕ್ಕಾಗೋದಿಲ್ಲ. ಸೊ ನಿಮ್ಮ ಜೀವನದಲ್ಲಿ ಬಂದಂತಹ ಕಷ್ಟಗಳು, ಅನ್ಯಾಯಗಳಿಗೆ ನೀವು ಮಾಡಿದ ಹಿಂದಿನ ಜನ್ಮದ ಕಾರ್ಯಗಳು ಕಾರಣವಲ್ಲ. ನೀವು ಶುದ್ಧರು, ಪರಿಶುದ್ಧರು. ಅದಕ್ಕೆ ಕಾರಣ ಕೇವಲ ಮತ್ತೆ ಕೇವಲ ಶ್ರೀ ಕೃಷ್ಣನ ಇಚ್ಛೆ ಮಾತ್ರ. ನಿಮ್ಮ ಜೀವನದಿಂದ ಜಗತ್ತಿಗೆ ಆತ ಒಂದು ಪಾಠವನ್ನು ತಿಳಿಸ್ತಾ ಇದ್ದಾನೆ. ಅದನ್ನ ತಿಳಿದು ಈಗ ನೀವು ಯಾಕಂದ್ರೆ ಈ ಮಾತು ಹೇಳ್ತಾ ಇರೋದು ಪೂರ್ತಿ ಕುರುಕ್ಷೇತ್ರ ಯುದ್ಧವೆಲ್ಲ ಆದ ನಂತರ. ಯುಧಿಷ್ಠಿರ ಅತ್ಯಂತ ಒಂದು ರೀತಿ ಕೊರಗುತ್ತಾ ಇದ್ದಾನೆ. ಇಷ್ಟೊಂದು ಮಹಾನ್ ಸಂಗ್ರಾಮಕ್ಕೆ, ಒಂದು ರೀತಿಯ ಎಷ್ಟೊಂದು ಹತ್ಯೆಗಳಾಗಿವೆ,
ಇವಕ್ಕೆಲ್ಲ ಕಾರಣ ನಾನೇ ಅಂತ ಆತ ಕೊರಗ್ತಾ ಇದ್ದಾನೆ. ಅದಕ್ಕೆ ಭೀಷ್ಮ ಸಾಂತ್ವನ ಹೇಳ್ತಾ ಹೇಳ್ತಾ ಇದ್ದಾನೆ, ನೀನೆಲ್ಲ ಕಾರಣ. ಈ ಯುದ್ಧ, ಈ ಎಲ್ಲ ಘಟನೆಗಳು, ಇವೆಲ್ಲವೂ ಕೂಡ ಆ ಭಗವಂತನ ಯೋಜನೆ. ಆತ ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆಯನ್ನ ತೋರಿಸ್ಲಿಕ್ಕೆ ಇವೆಲ್ಲವನ್ನ ಮಾಡ್ದ. ನೀವು ನಿಮಿತ್ತರು ಮಾತ್ರ ಅಂತ ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ? ಹ? ಭೀಷ್ಮ ಪಿತಾಮಹ. ಭೀಷ್ಮರು ಹೇಳ್ತಾ ಇದ್ದಾರೆ. ನಿಮ್ಗೆಲ್ಲ ಈಗ ಸ್ಕ್ರೀನ್ ಇದೆಯಾ? ಇವಾಗ ಹಾ, ಕಾಣಿಸ್ತಾ ಇದೆ. ಸೊ ಈ ಶ್ಲೋಕ ಬಹಳ ಅದ್ಭುತವಾದಂತ ಶ್ಲೋಕ. ಸೊ ಈಗ ನಾವು ಮತ್ತೆ ಎಲ್ಲಿ ನೆನ್ನೆ ಚರ್ಚೆಗೆ ನನ್ನ ವಿರಾಮ ಮಾಡಿದ್ವು ಅಲ್ಲಿಂದ ಮುಂದುವರಿಯೋಣ. ನಿನ್ನೆ ಚರ್ಚೆಯಲ್ಲಿ ನಾವು ರಾಜಸೂಯ ಯಜ್ಞದ ಯಶಸ್ಸನ್ನ ನೋಡಿದ್ವಿ. ಅದಾದ ಮೇಲೆ ಶ್ರೀಕೃಷ್ಣ ಹೊರಡ್ಲಿಕ್ಕೆ ಅಂತ ತಯಾರಾದಾಗ ಮತ್ತೆ ಯುಧಿಷ್ಠಿರ ಸ್ವಲ್ಪ ದಿನ ಇರು ಶ್ರೀಕೃಷ್ಣ ಅಂತ ಹೇಳಿ ಮತ್ತೆ ಭಿನ್ನವಿಸ್ಕೊಳ್ತಾನೆ. ಶ್ರೀಕೃಷ್ಣ ಸಾಂಬ ಇನ್ನಿತರರನ್ನೆಲ್ಲ ಮುಂದೆ ಕಳಿಸ್ತಾನೆ, ತಾನಲ್ಲೇ ಇರ್ತಾನೆ. ಕೆಲ ದಿನಗಳಲ್ಲಿ ಇದ್ದ. ಯಾವಾಗ ಶ್ರೀಕೃಷ್ಣ ಇಂದ್ರಪ್ರಸ್ಥದಲ್ಲೇ ಉಳಿದ್ನೋ ಆಗ ಒಬ್ಬ ಕ್ರೂರ ವ್ಯಕ್ತಿ ದ್ವಾರಕೆಯನ್ನು ಆಕ್ರಮಣ ಮಾಡ್ತಾನೆ. ಆತನ ಹೆಸರು ಶಾಲ್ವ. ಈ ಶಾಲ್ವ ಈತ ಶಿಶುಪಾಲನ ಸ್ನೇಹಿತ. ಈತ ಶಿಶುಪಾಲನ ವಧೆ ಅದು ಎಲ್ಲಾಯ್ತು ನಿಮಗೆ ನೆನಪು ಮಾಡ್ಕೊಳ್ಳಿ, ರಾಜಸೂಯ ಯಜ್ಞದಲ್ಲಿ. ರಾಜಸೂಯ ಯಜ್ಞದಲ್ಲಿ. ಅದನ್ನ ಆತ ತಿಳಿದ ನಂತರ ಅತ್ಯಂತ ಕೋಪದಲ್ಲಿ ಆತ ಈ ಕಾರ್ಯವನ್ನು ಮುನ್ನಡೆಸಲಿಕ್ಕೆ ಹೋಗ್ತಾನೆ. ಆತ ಆ ರುಕ್ಮಿಣಿ ಸ್ವಯಂವರದ ಸಂದರ್ಭದಲ್ಲಿ ಆ ಜರಾಸಂಧನ ಜೊತೆ ಈತನೂ ಇದ್ದ. ಆದರೆ ಅಲ್ಲಿ ಆತನ ಸೋಲಾಯಿತು. ಯದುಗಳೆಲ್ಲರೂ ಕೂಡ ಆ ಜರಾಸಂಧ, ಶಿಶುಪಾಲ, ಶಾಲ್ವ ಎಲ್ಲರನ್ನೂ ಕೂಡ ಸೋಲಿಸಿದ್ರು. ಹಾಗಾಗಿ ಆತ ಅತ್ಯಂತ ಕ್ರೋಧದಲ್ಲಿ ಶಿವನನ್ನ ಒಲಿಸ್ಕೊಳ್ಲಿಕ್ಕೆ ಅಂತ ಬಹಳ ವಿಶೇಷವಾದಂತಹ ಒಂದು ತಪಸ್ಸನ್ನ ಮಾಡ್ತಾನೆ. ಆ ತಪಸ್ಸಿನಲ್ಲಿ ಪ್ರತಿದಿನ ಕೇವಲ ಒಂದು ಹಿಡಿ ಮಣ್ಣನ್ನು ಮಾತ್ರ ತಿಂತಾ ಇರ್ತಾನೆ. ಅತ್ಯಂತ ಕಠೋರವಾದ ತಪಸ್ಸನ್ನ ಮಾಡ್ತಾನೆ, 1 ವರ್ಷಗಳ ಕಾಲ. ಅದು ಕೊನೆಯಲ್ಲಿ ಅಶುತೋಷ ಶಿವ ಪ್ರಕಟನಾಗಿ ಆತನಿಗೆ ಆತನ ಇಚ್ಛೆಯ ವರವನ್ನ ನೀಡ್ತಾನೆ. ಆತ ಬಯಸ್ತಾನೆ, ನಾನು ಒಂದು ವಿಶೇಷವಾದಂತಹ ವಾಹನವನ್ನು ಬಯಸ್ತೀನಿ. ಆ ವಾಹನದ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಅದನ್ನ ಧ್ವಂಸ ಮಾಡ್ಲಿಕ್ಕೆ ಸಾಧ್ಯವಾಗಬಾರ್ದು. ಯಾವೊಬ್ಬ ದೇವತೆ ಆಗಿರಬಹುದು, ಮನುಷ್ಯನಾಗಿರಬಹುದು, ಯಾವ ಅಸುರನು ಆಗಿರಬಹುದು, ಯಾರು ಕೂಡ ಧ್ವಂಸ ಮಾಡ್ಲಿಕ್ಕೆ ಸಾಧ್ಯವಾಗಬಾರದು. ಅದರಿಂದ ನಾನು ಈ ಯದುವಂಶಗಳನ್ನ ಅತ್ಯಂತ ಏನ್ ಹೇಳ್ತಾರೆ, ಆಕ್ರಾಂತರನ್ನಾಗಿ ಮಾಡಬೇಕು. ನಾನು ಅವರನ್ನ ಭಯಭೀತರನ್ನಾಗಿ ಕೊರಗಿಸ್ಬೇಕು. ನಾನು ಈ ವರವನ್ನ ನನಗೆ ನೀಡಿ. ಯಾರು ಕೇಳ್ತಾ ಇದ್ದಾರೆ? ಯಾರು ಕೇಳ್ತಾ ಇದ್ದಾರೆ? ಶಾಲ್ವ. ಆಗ ಶ್ರೀ ಶಿವ ತಥಾಸ್ತು ಅಂತ ಹೇಳಿ ಆ ವಿಶೇಷವಾದಂತಹ ವಾಹನವನ್ನು ನೀಡುತ್ತಾನೆ. ಅದರ ಹೆಸರು ಸೌಭ. ಸೌಭ ಅನ್ನೋ ಒಂದು ವಿಮಾನ, ಹಾರುವ ಆ ವಾಹನ. ಆ ವಾಹನ ಅದು ಒಂದು ರೀತಿ ಅತ್ಯಂತ ಕರಾಳವಾದ ಕಪ್ಪು ಬಣ್ಣದ್ದಾಗಿತ್ತು. ಅಲ್ಲಿ ಎಲ್ಲ ಸೌಕರ್ಯಗಳಿದ್ವು. ಅದು ಹಾರಾಡ್ತಾ ಇತ್ತು. ಅದನ್ನ ಜನ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ಅನೇಕ ಮಾಯಾವಿ ವಿದ್ಯೆಗಳಿದ್ವು, ಅನೇಕ ಅಸ್ತ್ರಶಸ್ತ್ರಗಳೆಲ್ಲವೂ ಸನ್ನದ್ಧವಾಗಿದ್ವು. ಆ ವಾಹನದಲ್ಲಿ ಕೂತ್ಕೊಂಡು ಈತ ಎಲ್ಲರನ್ನೂ ಭಯಭೀತರನ್ನಾಗಿಸ್ತಾ ಇದ್ದ. ಈಗ ಆತ ವಾಹನ ದೊರೆತ ತಕ್ಷಣ ಎಲ್ಲಿಗೆ ಹೋಗಿರ್ಬೋದು ಹೇಳಿ? ಯಾವ ಕಡೆ ಆತ ಹೋಗಿರ್ಬೋದು? ಅದೇ ದ್ವಾರಕೆಗೆ. ದ್ವಾರಕೆ ಕಡೆ ಬರ್ತಾನೆ. ದ್ವಾರಕೆ ಕಡೆ ಬರ್ತಾ ಇದ್ದ ಹಾಗೆ ಆ ವಾಹನದಿಂದ ಅನೇಕ ರೀತಿಯ ಕೆಂಡ ಏನ್ ಹೇಳ್ತಾರೆ, ಅತ್ಯಂತ ಕರಾವಾದಂತ ದೊಡ್ಡ ವೃಕ್ಷಗಳು, ಅಸ್ತ್ರಶಸ್ತ್ರಗಳು, ಬೆಂಕಿ ಉಂಡೆಗಳು, ಇವೆಲ್ಲವನ್ನ ಆತ ಹರಿಬಿಡ್ತಾ ಇದ್ದಾನೆ. ಆ ಎಲ್ಲ ದ್ವಾರಕ ವಾಸಿಗಳು ಭಯಭೀತರಾಗ್ತಾರೆ. ತಕ್ಷಣವೇ ಆ ದ್ವಾರಕೆಯಲ್ಲಿ, ಯಾಕಂದ್ರೆ ಶ್ರೀಕೃಷ್ಣ ದ್ವಾರಕೆಯಲ್ಲಿ ಇಲ್ಲ. ಎಲ್ಲಿದ್ದಾನೀಗ ಶ್ರೀಕೃಷ್ಣ? ನೆನಪು ಮಾಡ್ಕೊಳ್ಳಿ, ಇಂದ್ರಪ್ರಸ್ಥದಲ್ಲಿದ್ದಾನೆ. ಈಗ ತಾನೇ ಇದು ಯಶಸ್ವಿಯಾಗಿ ಸಂಪೂರ್ಣ ಆಗಿದೆ. ಬಟ್ ಇನ್ನು ಸ್ವಲ್ಪ ದಿನ ಅಲ್ಲಿ ಇರಿ ಅಂತ ಹೇಳಿದ್ರಿಂದ ಇಂದ್ರಪ್ರಸ್ಥದಲ್ಲೇ ಶ್ರೀಕೃಷ್ಣ ತಂಗಿದ್ದಾನೆ. ಈಗ ಇಲ್ಲಿ ಪ್ರದ್ಯುಮ್ನ, ಸಾಂಬ, ಚಾರುದೇಶ್ನ, ಭಾನುವಿಂದ ಇನ್ನಿತರ ಯದುಗಳಿದ್ರು. ಬಲರಾಮನಿದ್ದ. ಬಲರಾಮ ಎದ್ದು ಯಾರೋ ಅವನು ಬಂದಿರೋನು ಆತನನ್ನ ಸೆದೆ ಬಡಿತೀನಿ ಅಂತ ಮುಂದೆ ಹೋಗ್ತಾ ಇರಬೇಕಾದ್ರೆ ಪ್ರದ್ಯುಮ್ನ ಬಂದು, ಬಲರಾಮನೇ, ದೊಡ್ಡಪ್ಪ, ದಯವಿಟ್ಟು ನೀನು ಇಲ್ಲೇ ಕುತ್ಕೋ, ನೀವು ವಿಶ್ರಾಂತಿ ಪಡಿರಿ, ನಾವು ಹೋಗಿ ಇದೆಲ್ಲವನ್ನ ಎದುರಿಸಿ ಆತನ ಕೊಂದು ಹಾಕ್ತೀವಿ, ನೀವು ಒಳಗೆ ಇರಿ, ಅಂತಃಪುರದಲ್ಲಿರಿ ಅಂತ ಹೇಳಿ ಪ್ರದ್ಯುಮ್ನ, ಸಾಂಬ ಇವರೆಲ್ಲರೂ ಕೂಡ
ರಥವನ್ನೇರಿ ಸನ್ನದ್ಧರಾಗಿ ಹೊರ ಹೋಗ್ತಾರೆ. ನೋಡ್ತಾರೆ ಈ ವ್ಯಕ್ತಿ ಎಂತ ಒಂದು ಕರಾಳ ಭೀಕರ ಆ, ಏನು ಇದನ್ನ ಮಾಡ್ತಾ ಇದ್ದಾನೆ, ಆಕ್ರಮಣ ಮಾಡಿದ್ದಾನೆ. ಆಗ ಅಲ್ಲಿ ಶಾಲ್ವ ಮತ್ತೆ ವೃಷ್ಣಿವಂಶೀಯರ ನಡುವೆ ತುಂಬ ಭೀಕರವಾದ ಯುದ್ಧವಾಗ್ತದೆ. ಆ ಯುದ್ಧದಲ್ಲಿ ವಿಶೇಷವಾಗಿ ಪ್ರದ್ಯುಮ್ನ ಆ, ಆ, ಈ ಮಾಯಾವಿ ವಾಹನ ಏನಿದೆ, ಈ ವಾಹನ ಅದು ಮಾಯಾವಿ ಆಗಿದ್ರೂ ಕೂಡ ಅದನ್ನು ಎದುರಿಸ್ತಾ ಇದ್ದಾನೆ ಈ ನಮ್ಮ ಪ್ರದ್ಯುಮ್ನ. ನಿಮಗೆಲ್ಲ ನೆನಪಿರ್ಬೋದು, ಈ ಪ್ರದ್ಯುಮ್ನ ಸಾಮಾನ್ಯನಲ್ಲ. ಚತುರ್ವ್ಯೂಹದಲ್ಲಿ ಈತನ ಸ್ಥಾನವಿದೆ. ಈತ ಎಲ್ಲರಿಗೂ ಕೂಡ ಆಶ್ವಾಸ ನೀಡಿ ಹೋಗಿದ್ದ, ಹೆದರಬೇಡಿ ಅಂತ. ರೂಢರಾಗಿ ಅವರು ಅಲ್ಲಿ ಹೋಗ್ತಾ ಇದ್ದಾರೆ. ಪ್ರದ್ಯುಮ್ನನ ಆ ಆಕ್ರಮಣದ ಪ್ರತೀಕಾರ ಏನಿದೆ ಅದು ಅತ್ಯಂತ ಘೋರವಾಗಿತ್ತು. ಸೂರ್ಯನ ಕಿರಣಗಳಂತೆ ಪ್ರದ್ಯುಮ್ನ ಬಾಣಗಳನ್ನು ಹರಿಬಿಡ್ತಾ ಇದ್ದಾನೆ. ಶಾಲ್ವನ ಈ ಮಾಯ ಏನು ಪ್ರಯತ್ನಗಳಿವೆ ಅವೆಲ್ಲವೂ ಧ್ವಂಸವಾಗ್ತಾ ಇವೆ. ವಿಶೇಷವಾಗಿ ಶಾಲ್ವನ ಸೇನಾಧಿಪತಿ, ಆತನ ಹೆಸರು ದ್ಯುಮನ್ ಅಂತ. ಆ ದ್ಯುಮನ್ ಆತನನ್ನ ಕೊಲ್ಲಲಿಕ್ಕೆ, ಸೆದೆಬಡಿಲಿಕ್ಕೆ ಅಂತ ಹೇಳಿ ಪ್ರದ್ಯುಮ್ನ ಮುಂದೆ ಹೋಗ್ತಾನೆ. ಆ ದ್ಯುಮನ್ ಆಮೇಲೆ 100 ಬಾಣಗಳನ್ನು ಹರಿತಾನೆ ಪ್ರದ್ಯುಮ್ನ. ಆತನ ಕುದುರೆಗಳನ್ನೆಲ್ಲ ಕೊಂದು ಹಾಕ್ತಾನೆ. ಹೀಗೆ ನಡೀತಾ ಇರಬೇಕಾ ಆ ಸೌಭ ಎನ್ನುವಂತಹ ಹಾರ್ತಾ ಇದೆ. ಅದು ಅನೇಕ ವಿಧದ ರೂಪಗಳನ್ನ ಪಡಿತಾ ಇದೆ. ಒಮ್ಮೆಲೆ 100 ಸೌಭ ವಿಮಾನಗಳು ಕಾಣ್ತವೆ. ಎಲ್ಲಿಂದ ಆ ವಿಮಾನ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಆಗ್ತಿಲ್ಲ. ಸಡನ್ ಆಗಿ ಅದು ಮಾಯೆ ಆಗ್ತದೆ, ಎಲ್ಲಿಂದನೂ ಅದು ಪ್ರಕಟವಾಗ್ತದೆ. ಕೆಲವೊಮ್ಮೆ ಭೂಮಿ ಮೇಲೆ, ಆಕಾಶದಲ್ಲಿ, ಪರ್ವತದ ಮೇಲೆ, ನೀರಿನಲ್ಲಿ, ಎಲ್ಲೆಲ್ಲಿಂದನೂ ಅದು ಪ್ರಕಟವಾಗ್ತಾ ಇದೆ. ಆದ್ರೂ ಕೂಡ ಈ ಎಲ್ಲ ಯದುವೀರರು ತಮ್ಮ ಜಾಗದಿಂದ ಕದಲದೆ, ಹೆದರದೆ ಅವರು ಅದಕ್ಕೆ ತಮ್ಮ ಅಸ್ತ್ರಗಳನ್ನು ಹರಿಬಿಡ್ತಾ ಇದ್ದಾರೆ. ಶ್ವಾಲ್ವನು ಕೂಡ ಈ ವೃಷ್ಣಿಗಳ ಈ ಪರಾಕ್ರಮದಿಂದ ಬೆದರಿದ. ಆದರೆ ಆತ ಆ ಯುದ್ಧದಿಂದ ಹಿಂಜರಿಲಿಲ್ಲ. ವಿಶೇಷವಾಗಿ ದ್ಯುಮನ್ ಅನ್ನುವ ಒಂದು ಕರಾಳವಾದಂತಹ ಏನ್ ಹೇಳ್ತಾರೆ, ಒಂದು ಗದೆಯನ್ನ ಹಿಡಿದು ಆ ಪ್ರದ್ಯುಮ್ನನ ಮೇಲೆ ಆಕ್ರಮಣ ಮಾಡ್ತಾನೆ. ಪ್ರದ್ಯುಮ್ನನ ಎದೆಯ ಮೇಲೆ, ಅದಕ್ಕೆ ಪೌರ್ವ್ಯ ಅಂತ ಹೇಳ್ತಾರೆ, ಅದನ್ನ ಹಿಡಿದು ಆತ ಪ್ರಹಾರ ಮಾಡ್ತಾನೆ ಪ್ರದ್ಯುಮ್ನ ಎದೆಯ ಮೇಲೆ. ಪ್ರದ್ಯುಮ್ನ ಆತ ಚಿನ್ಮಯ ಶರೀರದ ಅಲ್ಲವೇ? ಆತ ಶ್ರೀಕೃಷ್ಣನ ಪ್ರಥಮ ಪುತ್ರ, ರುಕ್ಮಿಣಿಯ ಸುತ. ಸೊ ಆತ ಲೀಲಾಶಕ್ತಿಯ ಪ್ರಭಾವದಲ್ಲಿ ಮೂರ್ಛನಾಗಿ ಆತ ಅಲ್ಲಿ ತೋರ್ಪಡ್ತಾನೆ. ಅದನ್ನ ಕಂಡುಬಿಟ್ಟು ಆ ಪ್ರದ್ಯುಮ್ನನ ಸಾರಥಿ, ಅಯ್ಯೋ ನನ್ನ ಪ್ರಭು ಈಗ ಮೂರ್ಛಿತನಾಗಿದ್ದಾನೆ, ಆತನ ಮೇಲೆ ಇಂಥ ಘೋರವಾದ ಪ್ರಹಾರ ಮಾಡದ ಈ ದುಷ್ಟ ದ್ಯುಮನ್, ನನ್ನ ಪ್ರಭುವನ್ನ ನಾನು ರಕ್ಷಿಸಬೇಕು ಅಂತ ಹೇಳಿ ತಕ್ಷಣವೇ ಆ ರಥವನ್ನ ಬೇರೆಡೆ ಹರಿದು ಆತನನ್ನು ರಕ್ಷಿಸ್ಲಿಕ್ಕೆ ಆ ಯುದ್ಧದಿಂದ ಹಿಂದೆ ಹೋದ. ಸಮಯದ ನಂತರ ಚೇತರಿಕೆಯನ್ನ ಪಡೆದಂತಹ ಈ ಪ್ರದ್ಯುಮ್ನ ಎಚ್ಚೆತ್ತು ನೋಡಿ ಏನಾಯ್ತು ಅಂತ ಅರ್ಥ ತಿಳಿದಾಗ ಆತ ಅತ್ಯಂತ ಕ್ರೋಧಿಷ್ಠನಾಗ್ತಾನೆ. ಆತ ತನ್ನ ಸಾರಥಿಯನ್ನ ಉದ್ದೇಶಿಸಿ ಬೈತಾನೆ, ನನ್ನನ್ನ ಬಿಟ್ಟು ಯಾರು ಕೂಡ ಯದುಕುಲದಲ್ಲಿ ಈ ಯುದ್ಧ ಭೂಮಿಯಿಂದ ಓಡಿ ಹೋಗಿರಲಿಲ್ಲ. ನೀನು ನನ್ನನ್ನ ಈ ರೀತಿಯಾಗಿ ಕರೆತಂದು ಬಿಟ್ಟು ನನ್ನನ್ನ ಹೇಡಿಯನ್ನಾಗಿ ತೋರಿಸ್ತೀಯ ಎಲ್ಲರ ಮುಂದೆ. ನನ್ನ ತಂದೆಯಾದಂತಹ ಕೃಷ್ಣ, ದೊಡ್ಡಪ್ಪನಾದ ರಾಮ, ಬಲರಾಮ, ಅವರನ್ನ ನಾನು ಹೇಗೆ ಎದುರಿಸ್ಲಿ? ಅವರಿಗೆ ಏನು ಉತ್ತರ ಅಂತ ಕೊಡ್ಲಿ? ವಿಶೇಷವಾಗಿ ನನ್ನ ಕುಟುಂಬದ ಸ್ತ್ರೀಯರು, ನನ್ನ ಅತ್ತೆಯಂದಿರು, ಇನ್ನಿತರರೆಲ್ಲರೂ ಕೂಡ ಹೇಗೆ ಈ ಯದುಕುಲದಲ್ಲಿ ಈ ಹೇಡಿಯ ಜನ್ಮವಾಯಿತು ಅಂತ ಕೇಳಿದಾಗ ನಾನು ಹೇಗೆ ಅವರಿಗೆ ಮುಖ ತೋರಿಸ್ಲಿ? ಹಾಗೆ ಕೇಳ್ತಾ ಇದ್ದಾನೆ. ಯಾರು ಕೇಳ್ತಾ ಇದ್ದಾನೆ? ಯಾರು ಕೇಳ್ತಾ ಇದ್ದಾರೆ ಈ ಮಾತು? ಪ್ರದ್ಯುಮ್ನ. ಆಗ ಈ ಸಾರಥಿ ಹೇಳ್ತಾನೆ, ಅಯ್ಯೋ ನಾನು ನಿಮ್ಮ ಪ್ರಾಣ ರಕ್ಷಣೆಗೆಂದು ಮಾಡದೆ, ನಂದು ಯಾವುದೇ ದುಷ್ಟ ಉದ್ದೇಶವಿರಲಿಲ್ಲ ಸ್ವಾಮಿ. ಆತನಿಗೆ ಗೊತ್ತಿರಲಿಲ್ಲ, ಯಾಕೆಂದ್ರೆ ಆತನು ಕೂಡ ಲೀಲಾಶಕ್ತಿಯ ಪ್ರಭಾವದಲ್ಲಿ ಪ್ರಭು ಪ್ರದ್ಯುಮ್ನನ ಮೇಲೆ ಪ್ರಹಾರವಾಗಿದೆ, ಮೂರ್ಛಿತನಾಗಿದ್ದಾನೆ, ಪ್ರಾಣಕ್ಕೆ ಅಪಾಯ ಉಂಟು ಅಂತ ಹೇಳಿ ಕರೆದೊಯ್ದಿದ್ದ. ಅದಾದ ಮೇಲೆ ಮತ್ತೆ ಸನ್ನದ್ಧನಾಗಿ ಕವಚವನ್ನ ಧರಿಸಿ ಅಸ್ತ್ರ ಶಸ್ತ್ರಗಳನ್ನ ಹಿಡಿದು ಮತ್ತೊಮ್ಮೆ ಈಗ
ಆ ಪ್ರಹಾರಕ್ಕೆ ತಯಾರಾಗ್ತಾ ಇದ್ದಾನೆ ಪ್ರದ್ಯುಮ್ನ. ಆ ತಯಾರಾಗಿ ಹೊರ ಹೋಗಿ ಆ ದ್ಯುಮನ್ ಏನಿದ್ದ ಆ ದ್ಯುಮನ್ನ ಹುಡುಕಿ ಮುಂದೆ ಬಂದು ನಿಲ್ತಾನೆ. ಆ ದ್ಯುಮನ್ನನ ಆ ಕವಚವನ್ನ 8 ಬಾಣಗಳಿಂದ ಛಿದ್ರ ಛಿದ್ರವನ್ನಾಗಿ ಮಾಡ್ತಾನೆ. ಆತನ ಕುದುರೆಗಳು, ಆತನ ಸಾರಥಿ, ಆತನ ಧನುಷು ಬಾಣ, ಆತನ ರಥ, ಅಷ್ಟಲ್ಲದೆ ಕೊನೆಗೆ ಆತನ ರುಂಡ, ಅವೆಲ್ಲವೂ ಕೂಡ ನೆಲಗುರುಳಿ ಬೀಳುತ್ತವೆ. ಆ ದ್ಯುಮನ್ನಿನ ಕೊನೆಯಾಗ್ತದೆ. ಆದರೂ ಕೂಡ ಅಲ್ಲಿ ಶಾಲ್ವ ಅತ್ಯಂತ ಭೀಕರವಾಗಿ ಪ್ರಹಾರವನ್ನ ಮುನ್ನಡೆಸ್ತಾ ಇದ್ದಾನೆ. ಸರಿಸುಮಾರು 27 ರಾತ್ರಿ ನಿರಂತರವಾಗಿ ಯುದ್ಧ ನಡೀತಾ ಇದೆ. ನೋಡಿ, ಯೋಚನೆ ಮಾಡಿ, 27 ದಿನ ರಾತ್ರಿ ನಿರಂತರವಾಗಿ ನಡೀತಾ ಇದೆ. ಅತ್ಯಂತ ಭೀಕರವಾಗಿತ್ತು. ಶ್ರೀಕೃಷ್ಣ ಶಿಶುಪಾಲನ ವಧೆಯಾಯಿತು, ಆ ಯಜ್ಞ ಸಂಪನ್ನವಾಯಿತು, ಎಲ್ಲರೂ ಕೂಡ ಸಂತೋಷದಲ್ಲಿದ್ದಾರೆ. ಆದರೆ ಯಾವುದೋ ಒಂದು ರೀತಿ ಅಪಶಕುನಗಳನ್ನ ಕಂಡ. ಓ, ನನ್ನ ದ್ವಾರಕೆ ಮೇಲೆ ಇಷ್ಟ ಕಡೆಯವರು ಆಕ್ರಮಣ ಮಾಡಿಲ್ಲ ತಾನೆ? ನನಗೆ ಯಾಕೋ ಹಾಗೆ ಅನಿಸ್ತಾ ಇದೆ. ಆತ ಈಗ ತನ್ನ ದ್ವಾರಕಾವಾಸಿಗಳ ರಕ್ಷಣೆ ಬಗ್ಗೆ ಯೋಚಿಸ್ತಾ ಇದ್ದಾನೆ. ನಾನು ಈಗ ದ್ವಾರಕೆ ಕಡೆ ನಡೀತೀನಿ, ದಯವಿಟ್ಟು ನನಗೆ ಅಪ್ಪಣೆ ನೀಡು ಯುಧಿಷ್ಠಿರ, ಕುಂತಿದೇವಿ ಎಲ್ಲರಿಂದ ಅಪ್ಪಣೆಯನ್ನ ಪಡೆದು ಆಶೀರ್ವಾದವನ್ನು ಪಡೆದು ಶ್ರೀಕೃಷ್ಣ ಮುನ್ನಡೀತಾ ಇದ್ದಾನೆ. ಬರ್ತಾ ಇದ್ದ ಹಾಗೆ ದ್ವಾರಕೆಯ ಹೊರ ಪ್ರದೇಶದಲ್ಲಿದ್ದ ಹಾಗೆ ಈ ಯುದ್ಧದ ಪರಿಸರ ಆತನಿಗೆ ಕಣ್ಣಿಗೆ ಕಾಣುತ್ತೆ. ಅತಿ ಕರಾಳವಾದಂತ ಸೌಭ, ಪೂರ್ತಿ ದ್ವಾರಕೆ ಉರಿದು ಹೊಗೆ ಪೂರ್ತಿ ಆಗ್ತಾ ಇದೆ, ಬೆಂಕಿಯಲ್ಲಿ ಉರಿತಾ ಇದೆ. ತಕ್ಷಣವೇ ಆತ ಮೊದಲನೇದಾಗಿ ಆ ದ್ವಾರಕೆಯಲ್ಲಿರುವಂತಹ ಆತನ ರಾಣಿಯರು, ಸ್ತ್ರೀಯರೆಲ್ಲರ ರಕ್ಷಣೆಗೆಂದು ಕೆಲ ಸೈನಿಕರನ್ನ ಕಳುಹಿಸಿ ಗುಪ್ತ ದ್ವಾರದ ಮೂಲಕ ಅವರನ್ನ ರಕ್ಷಿಸಲಿಕ್ಕೆ ಯೋಜನೆಯನ್ನ ಮಾಡ್ತಾನೆ. ವಿಶೇಷವಾಗಿ ಬಲರಾಮನಿಗೆ ಹೇಳ್ತಾನೆ, ದಯವಿಟ್ಟು ನೀನು ಈ ನಮ್ಮ ಕುಟುಂಬದ ಸ್ತ್ರೀಯರನ್ನ ರಕ್ಷಿಸಿ ಅಂತ ಹೇಳಿ. ಆತ ಈಗ ಎಲ್ಲ ಸನ್ನದ್ಧನ ದಾರುಕನ್ಗೆ ಹೇಳಿ, ದಾರುಕ, ನನ್ನ ರಥವನ್ನ ಮುನ್ನಡೆಸುವ ಆ ಕ್ರೂರಿ ಶಾಲ್ವನ ಮುಂದೆ ನನ್ನನ್ನು ಕರೆದೊಯ್ಯಿ ಅಂತ ಹೇಳ್ತಾನೆ. ಆತ ಅಲ್ಲಿ ಶಾಲ್ವನ ಮುಂದೆ ಬಂದು ನಿಲ್ತಾನೆ. ಶಾಲ್ವ ಆ ಕೃಷ್ಣನನ್ನ ಕಂಡ ತಕ್ಷಣ ಒಂದು ದಾರುಣವಾದಂತಹ ಭಲ್ಲ ಅಂತ ಹೇಳ್ತಾರೆ ಅದಕ್ಕೆ, ದೊಡ್ಡ ಶೂಲದಂತಿರುವಂಥದ್ದನ್ನ ಆ ಕೃಷ್ಣನ ಮೇಲೆ ಪ್ರಹಾರ ಮಾಡ್ತಾನೆ. ತಕ್ಷಣವೇ ಕೃಷ್ಣ ತನ್ನ ಬಾಣದಿಂದ ಆ ಶೂಲವನ್ನ 100 ತುಂಡುಗಳಾಗಿ ಮಾಡ್ಬಿಡ್ತಾನೆ. ಕೃಷ್ಣ ಆ ಸೌಭ ವಿಮಾನದ ಮೇಲೆ ಪ್ರಹಾರ ಮಾಡ್ತಾನೆ, ಶಾಲ್ವಲ ಮೇಲೆ ಪ್ರಹಾರ ಮಾಡ್ತಾನೆ. ಒಂದು ಕೋಟಿ ಸೂರ್ಯದಂತೆ ಸೂರ್ಯನ ಕಿರಣಗಳು ಹೇಗೆ ಹೊರಹೊಮ್ಮತವೋ ಹಾಗೆ ಕೃಷ್ಣನಿಂದ ಬಾಣಗಳು ಹೊರಹೊಮ್ಮತಾ ಇವೆ. ಇಲ್ಲಿ ಬಹಳ ಒಂದು ವಿಚಿತ್ರವಾದ ವರ್ಣನೆ ಬರ್ತದೆ, ದಯವಿಟ್ಟು ಇದನ್ನು ಗಮನಿಸಬೇಕು. ಇದು ಕೆಲವೊಂದು ಕಡೆ ಈ ಯುದ್ಧದ ಮುಂದಿನ ವರ್ಣನೆ ಹೀಗೆ ಮಾಡಲಾಗಿದೆ. ಕೃಷ್ಣ ಆತ ಭೀಕರವಾಗಿ ಈ ರೀತಿಯಾಗಿ ಸೆಣಸಾಡ್ತಾ ಇರಬೇಕಾದ್ರೆ ಈ ಶಾಲ್ವನ ಪ್ರಹಾರದಿಂದ ಶ್ರೀಕೃಷ್ಣನ ಕೈಯಿಂದ ಆತನ ಧನಸ್ಸು ಕೈ ಜಾರಿ ಕೆಳಬೀಳುತ್ತದೆ. ಅದನ್ನು ನೋಡಿ ಶಾಲ್ವ ಗರ್ಜನೆ ಮಾಡ್ತಾನೆ, ಹೀಯಾಳಿಸ್ತಾನೆ, ಸವಾಲು ಹಾಕ್ತಾನೆ. ನೋಡು, ಆಗ ನೀನು ಹೇಡಿಯಂತೆ ಆ ರುಕ್ಮಿಣಿಯನ್ನ ಕದ್ದೊಯ್ದೆ. ಆ ಯಜ್ಞದಲ್ಲಿ ಇಲ್ಲದಿದ್ದಂತಹ ನನ್ನ ಆ ಮಿತ್ರ ಶಿಶುಪಾಲನನ್ನ ನೀನು ಕೊಂದ ಹಾಕದೆ. ಈಗ ನಾನು ಸರ್ವಸನ್ನದ್ಧನಾಗಿದ್ದೀನಿ, ನನ್ನನ್ನ ಎದುರಿಸು ನೀನು. ನಿಜವಾಗಿಯೂ ನೀನು ವೀರನೇ, ಹೆದರಿ ಓಡಿ ಹೋಗ್ತೀಯಲ್ಲ ಅಂತ ಹೇಳಿ ಆತನನ್ನ ಹೀಯಾಳಿಸ್ತಾ ಇದ್ದಾನೆ. ಯಾರು ಹೀಯಾಳಿಸ್ತಾ ಇದ್ದಾರೆ? ಯಾರು ಹೀಯಾಳಿಸ್ತಾ ಇದ್ದಾನೆ? ಶ್ರೀಕೃಷ್ಣನನ್ನ ಹೀಯಾಳಿಸ್ತಾ ಇದೆ. ಶ್ರೀಕೃಷ್ಣ ಹೇಳ್ತಾನೆ, ನಿಜವಾಗಿಯೂ ಪರಾಕ್ರಮ ಉಳ್ಳವರು ಈ ರೀತಿಯಾಗಿ ಒಣ ಜಂಬದ ಮಾತುಗಳನ್ನು ಆಡೋದಿಲ್ಲ, ಕಾರ್ಯಸಿದ್ಧಿ ಮಾಡಿ ತೋರಿಸ್ತಾರೆ ಅಂತ ಹೇಳಿ ಶ್ರೀಕೃಷ್ಣ ತನ್ನ ಆ ಕೌಮೋದಿಕಿಯನ್ನ ಆತ ತಿರುಗಿಸ್ತಾ ಅದರಿಂದ ಶಾಲ್ವನ ಮೇಲೆ ಪ್ರಹಾರ ಮಾಡ್ತಾನೆ. ಶಾಲ್ವನ ಆ ಕತ್ತಿನ ಆ ಮೂಳೆ ಮೇಲೆ ಪ್ರಹಾರ ಮಾಡಿದಾಗ ಆತ ವಿಲ ಒದ್ದಾಡಿ ರಕ್ತವನ್ನ ಕಕ್ಕುತ್ತಾನೆ.
ಆ ತಕ್ಷಣವೇ ಶಾಲ್ವ ಅತಿ ವಿಚಿತ್ರದಂತೆ ಅಲ್ಲಿಂದ ಮಾಯ ಆಗ್ತಾನೆ. ಶ್ರೀಕೃಷ್ಣನ ಆ ಗದಾ ಪ್ರಹಾರವನ್ನ ಪಡೆದ ನಂತರ ತಕ್ಷಣವೇ ಅಲ್ಲಿ ಮಾಯೆಯಾಗಿ ಆತನ ಆ ಸೌಭ ವಿಮಾನ ಎಲ್ಲವೂ ಕೂಡ ಅಂತರ್ಧಾನವಾಯಿತು. ಆಗ ಅತ್ಯಂತ ವಿಚಿತ್ರದಂತೆ ಅಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ದೂತ ಬರ್ತಾನೆ. ಆತ ಕೃಷ್ಣನ ಮುಂದೆ ಬಂದು ಕೈ ಜೋಡಿಸಿ, ನನ್ನನ್ನ ದೇವಕಿ ಮಾತೆ ಕಳಿಸಿದ್ದಾಳೆ. ಆ ಹೇಳಬೇಕಾದ್ರೇನೆ ಅಳ್ತಾ ಇದ್ದಾನೆ ಆ ವ್ಯಕ್ತಿ. ನಿಮ್ಮ ತಂದೆಯಾದಂತಹ ಆ ವಸುದೇವನನ್ನ ಈ ಕ್ರೂರಿ ಶಾಲ್ವ ಬಂದು ಒಬ್ಬ ಕಟುಕ ಪ್ರಾಣಿಗಳನ್ನ ಹೇಗೆ ಎಳೆದುಕೊಂಡು ಹೋಗ್ತಾನೋ ಹಾಗೆ ವಸುದೇವನನ್ನ ಎಳೆದುಕೊಂಡು ಹೋಗ್ಬಿಟ್ಟಿದ್ದಾನೆ, ದಯವಿಟ್ಟು ರಕ್ಷಿಸಿ, ಇದು ದೇವಕಿಯ ಸಂದೇಶ ಅಂತ ಹೇಳಿ ಆತ ಅಳ್ತಾ ಇದ್ದಾನೆ. ಇದನ್ನ ಕೇಳಿದ ತಕ್ಷಣವೇ ಕೃಷ್ಣ ದಿಗ್ಭ್ರಾಂತನಾಗ್ತಾನೆ. ನೋವಿನ ಮಡುವಿನಲ್ಲಿ ಹೋಗ್ತಾನೆ, ಅಳ್ತಾ ಇದ್ದಾನೆ. ಹೇಗೆ ಬಲರಾಮ ಈ ರೀತಿಯಾಗಿ ಎಚ್ಚರಿಕೆ ವಹಿಸ್ತಾ ಇಲ್ಲ? ರಕ್ಷಣೆ ಮಾಡ್ಲಿಕ್ಕೆ ಅಂತ ಆತನನ್ನ ಒಳ ನಿಲ್ಲಿಸಿ ಬಂದಿದ್ದೆ ನಾನು. ಏನಿದು ವಿಧಿಯ ಕಾರ್ಯಗಳು ಹೇಗೆ ನಡೀತಾ ಇವೆ? ಹಾಗೆ ಮಾತನಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಶಾಲ್ವ ಪ್ರಕಟನ ಆಗ್ತಾನೆ. ಶಾಲ್ವ ಆ ಶುಭ ವಿಮಾನದಲ್ಲಿ, ವಿಶೇಷವಾಗಿ ಆ ವಿಮಾನದಲ್ಲಿ ವಸುದೇವನನ್ನ ಕೈ ಹಿಡಿದು ತಂದಿದ್ದಾನೆ. ವಸುದೇವನನ್ನ ಕೈ ಹಿಡಿದು ತಂದು ಶ್ರೀಕೃಷ್ಣನ ಮುಂದೆ ಗಹಗಹಿಸ್ತಾ ನಗುತ್ತಾ ಇದ್ದಾನೆ. ನೋಡಿ, ಇಲ್ಲಿ ನಿನ್ನ ಪ್ರೀತಿಯ ತಂದೆ, ನಿನ್ನ ತಂದೆಯನ್ನ ನಾನು ನಿನ್ನ ಕಣ್ಣೆಯೇ ಕೊಂದು ಹಾಕ್ತೀನಿ. ನೋಡ್ತಾ ಇದ್ದ ಹಾಗೆ ಶಾಲ್ವ ವಸುದೇವನ ತಲೆಯನ್ನು ಕತ್ತರಿಸಿ ಹಾಕ್ತ. ಆತನ ಶಿರಸ್ಸನ್ನ ಕೈ ಹಿಡಿದು ಆ ಮುಂಡವನ್ನು ಅಲ್ಲಿ ಬಿಟ್ಬಿಟ್ಟು ಆ ಶಿರಸ್ಸನ್ನ ಹಿಡಿದು ಆ ವಿಮಾನದಲ್ಲಿ ಆತ ಹೋಗ್ಬಿಟ್ಟ. ಶ್ರೀಕೃಷ್ಣ ಇದನ್ನ ನೋಡ್ತಾ ಅತ್ಯಂತ ದುಗುಡದಲ್ಲಿ ಕೊರಗ್ತಾ ಇದ್ದಾನೆ. ಬಿಕ್ಕಿಸಿ ಆತ ಅಳ್ತಾ ಇದ್ದಾನೆ. ಇದೆಲ್ಲ ಹೇಗಾಯಿತು? ಇದೆಲ್ಲ ನೋಡ್ತಾ ಇರಬೇಕಾದ್ರೆ ಒಂದು ಕನಸಿನಂತೆ ಎಲ್ಲವೂ ಮಾಯೆಯಾಗ್ತದೆ. ಆ ಸಂದೇಶವನ್ನ ತಂದಿದ್ದಂತಹ ವ್ಯಕ್ತಿ, ಆತನ ಆ ವಸುದೇವನ ಮೃತ ಶರೀರದ ಭಾಗ, ಅವೆಲ್ಲವೂ ಮಾಯೆಯಾಗ್ತದೆ. ಆ ಕನಸಿನಿಂದ ಎದ್ದಂತೆ ಅಚ್ಯುತ ಶ್ರೀಕೃಷ್ಣ ಈಗ ಮತ್ತೆ ಒಂದು ರೀತಿ ಸಮತೋಲನದಲ್ಲಿ ಬರ್ತಾನೆ. ಹರೇ ಕೃಷ್ಣ, ಹರೇ ಕೃಷ್ಣ. ಕೃಷ್ಣನಿಗೆ ಏನಾಯ್ತು ಸದ್ಯಕ್ಕೆ? ಹರೇ ಕೃಷ್ಣ. ಈ ರೀತಿಯಾದಂತಹ ಭಾವನೆಗಳು, ಈ ರೀತಿಯಾದಂತಹ ಘಟನೆಗಳನ್ನ ಕೃಷ್ಣ ಕಂಡ, ಅತ್ಯಂತ ಪ್ರಭಾವಿತನಾದ. ನಿಮ್ಗೇನನ್ಸುತ್ತೆ ಇದನ್ನೆಲ್ಲ ಕೇಳಿದ್ರೆ? ಹರೇ ಕೃಷ್ಣ, ತಕ್ಷಣದ ಪ್ರತಿಕ್ರಿಯೆ ಏನು? ಇದೆಲ್ಲ ನಿಜನಾ? ಇಲ್ಲ ಪ್ರಭು, ಅನಿಸ್ತಾ ಇಲ್ಲ ಪ್ರಭು. ಲೀಲೆಗಳು ಇವೆಲ್ಲ. ಕೆಲವೊಮ್ಮೆ ಜನರು ಶಾಲ್ವನ ವಧೆಯ ಪ್ರಸಂಗದಲ್ಲಿ ಈ ರೀತಿಯ ಮಾತುಗಳನ್ನ ಹೇಳ್ತಾರೆ. ನೋಡು ಕೃಷ್ಣ, ಆತನು ಕೂಡ ಭ್ರಮಿತನಾದ, ಮಾಯಾವಿದ್ಯೆಯ ಕಾರಣದಿಂದಾಗಿ ಆತನು ಭ್ರಮಿತನಾದ, ಶೋಕದ ಮಡುವಿನಲ್ಲಿ ಬಿದ್ದ, ನಂತರ ಅದು ಮಾಯೆ ಅಂತ ತಿಳಿದು ಎಚ್ಚೆತ್ತು ನಿಂತ. ಇದನ್ನ ಶುಕಮುನಿಗಳು ಬೇಕಂತಾನೆ ಈ ರೀತಿ ವರ್ಣನೆ ಮಾಡಿ ಇದೆಲ್ಲ ತಪ್ಪು ಅಂತ ಹೇಳ್ತಾರೆ. ಈ ರೀತಿಯಾಗಿ ವರ್ಣಿಸೋದು ಕೃಷ್ಣನ ಲೀಲೆಯಲ್ಲಿ ಇದು ತಪ್ಪು. ಭಗವಂತ ಎಂದೂ ಕೂಡ ಮಾಯೆಗೊಳಗಾಗೋದಿಲ್ಲ, ಭ್ರಮೆಗೆ ಒಳಗಾಗೋದಿಲ್ಲ. ಯಾರೊಬ್ಬರು ಆ ಶ್ರೀಕೃಷ್ಣ ಸೇವೆಯನ್ನ ಮಾಡ್ತಾರೋ ಅವರು ಅತ್ಯಂತ ಗಹನವಾದಂತಹ, ಕ್ರೂರವಾದಂತಹ, ಕಠಿಣವಾದಂತಹ ಅಜ್ಞಾನ. ಏನದು ಅಜ್ಞಾನ? ದೇಹಾತ್ಮ ಬುದ್ಧಿ. ನಮ್ಮನ್ನು ನಾವು ಶರೀರ ಅಂತ ಪರಿಗಣಿಸುವಂತಹ ಮಹಾನ್ ಭ್ರಮೆ ಅದು. ಆ ಭ್ರಮೆಯಿಂದ ಶ್ರೀಕೃಷ್ಣನ ಸೇವೆ ಮಾಡುವವರು ಮುಕ್ತರಾಗ್ತಾರೆ. ಹಾಗಿದ್ದಲ್ಲಿ ಶ್ರೀಕೃಷ್ಣ ಈ ಭ್ರಮೆಗೊಳಗಾಗ್ತಾನ ಹೇಳಿ? ಆತ ಭಕ್ತರು ಭ್ರಮೆಗೊಳಗಾಗೋದಿಲ್ಲ ಅಂದ್ರೆ ಆತ ಭ್ರಮೆಗೊಳಗಾಗ್ತಾನ? ಈ ಮಾತನ್ನ ಶುಕಮುನಿಗಳು ಕೇಳ್ತಾ ಇದ್ದಾರೆ. ಯತ್ಪಾದ ಸೇವೋರ್ಜಿತಯಾತ್ಮ ವಿದ್ಯೆಯ ಹಿನ್ವಂತ್ಯನಾದ್ಯಾತ್ಮ ವಿಪರ್ಯಯ ಗ್ರಹಂ. ಯಾರ ಪಾದವನ್ನ ಸೇವಿಸುವುದರಿಂದ ಅವಿದ್ಯೆ, ಎಲ್ಲ ರೀತಿಯ
ಭ್ರಮೆಗಳು ದೂರವಾಗ್ತವೋ. ಲಭಂತ ಆತ್ಮೀಯಮನಂತಂ ಐಶ್ವರ್ಯಂ ಕುತೋನು ಮೋಹ ಸದ್ಗತೆ. ಆತನಿಗೆ ಮೋಹವೇ, ಆತನಿಗೆ ಭ್ರಮೆಯೇ, ಇದೆಲ್ಲ ಸುಳ್ಳು. ಯಾರು ಭಗವಂತನ ನಿಜ ತತ್ವವನ್ನ ತಿಳಿದಿಲ್ಲವೋ ಅವರು ಈ ರೀತಿ ವರ್ಣಿಸ್ತಾರೆ. ಇದು ತಪ್ಪು. ಕೃಷ್ಣ ಕಿಂಚಿತ್ತೂ ಕೂಡ ಶಾಲ್ವನ ಮಾಯಾಶಕ್ತಿಗೆ ಪ್ರಭಾವಕ್ಕೊಳಗಾಗಲಿಲ್ಲ. ಕೆಲವೊಮ್ಮೆ ಶ್ರೀಕೃಷ್ಣ ತನ್ನ ಲೀಲೆಗಳಲ್ಲಿ ಎತ್ತಿದ್ದಾನೆ. ವೃಂದಾವನದಿಂದ ಬರೋ ವೃಂದಾವನದ ಲೀಲೆಗಳಲ್ಲಿ ಕೃಷ್ಣ ಒಂದು ರೀತಿ ನೋವನ್ನು ಮಥುರಾ ಅಥವಾ ಅಳುವನ್ನು ತೋರಿಸಿದ್ದ ಆ ಯಶೋದೆಯ ಪ್ರಾಂಗಣದಲ್ಲಲ್ವಾ. ಆಸಕ್ತಿಯನ್ನು ತೋರಿಸಿದ್ದಾನೆ ಗೋಪಿಯರ ಲೀಲೆಗಳಲ್ಲಿ. ಓ ಕೃಷ್ಣ ನೋಡು ಗೋಪಿಯರನ್ನ ಎಷ್ಟು ಬಯಸ್ತಾ ಇದ್ದಾನೆ. ಬಟ್ ಆ ಭಾವನೆಗಳು, ಆ ಇಮೋಷನ್ಸ್ ಏನಿವೆ ಅವೆಲ್ಲವೂ ಕೂಡ ಸಂಪೂರ್ಣ ಆಧ್ಯಾತ್ಮಿಕ. ಅವುಗಳು ಶ್ರೀಕೃಷ್ಣನ ಆನಂದವನ್ನ ವೃದ್ಧಿಸ್ತವೆ. ಈ ರೀತಿಯಾದಂತಹ ಅಜ್ಞಾನದ ಮಡುವಿನಲ್ಲಿ ಮುಳುಗಿಸೋದಿಲ್ಲ. ಶ್ರೀಕೃಷ್ಣ ಆ ಸಚ್ಚಿತಾನಂದದ ಪರಮಾವಧಿ. ಆತನಿಗೆ ಭ್ರಮೆ, ಅಜ್ಞಾನ, ಈ ಗುಣಕರ್ಮಗಳ ಪ್ರಭಾವಗಳು ಎಂದೂ ಆಗೋದಿಲ್ಲ. ಅವೆಲ್ಲವುಗಳಿಂದ ಆತ ಅತೀತನು. ಇದನ್ನ ಇಲ್ಲಿ ಸ್ಪಷ್ಟವಾಗಿ ಪದೇ ಪದೇ ನಮ್ಮ ಆಚಾರ್ಯರು ತಿಳಿಸ್ತಾರೆ. ಶ್ರೀಕೃಷ್ಣ ಈ ಮಾಯಾವಿ ಶಾಲ್ವನ ಈ ಪ್ರಹಾರವನ್ನ ಕಂಡು ತಿಳಿದು ಆತನ ಮೇಲೆ ಬಾಣಗಳ ಮಳೆಯನ್ನೇ ಎರಿತಾನೆ. ಸೂರ್ಯನ ಕಿರಣಗಳಂತೆ ಬಾಣಗಳು ಹರಿಬಿಡ್ತಾ ಇದ್ದಾನೆ. ಆತನ ಆ ವಿಮಾನವನ್ನ ಪ್ರಹಾರದಿಂದ ಧ್ವಂಸ ಮಾಡಿ, ಆ ವಿಮಾನ ಆಗ ಆ ನೀರು, ಏಕೆಂದ್ರೆ ದ್ವಾರಕೆ ಇದ್ದಿದ್ದು ಸಮುದ್ರದಲ್ಲಲ್ವಾ, ಆ ನೀರಿಗೆ ಉರುಳಿ ಬೀಳುತ್ತೆ. ಶಾಲ್ವ ಆ ಧ್ವಂಸವಾದಂತಹ ವಿಮಾನವನ್ನ ತೊರೆದು ಆತ ಈಗ ಕಾಲ್ನಡಿಗೆಯಲ್ಲಿ ಓಡಿ ಓಡಿ ಬಂದು ಶ್ರೀಕೃಷ್ಣನ ಮೇಲೆ ಪ್ರಹಾರ ಮಾಡಲಿಕ್ಕೆ ಅಂತ ಹೇಳಿ ಧಾವಿಸ್ತಾ ಇದ್ದಾನೆ. ಶ್ರೀಕೃಷ್ಣ ಆತನನ್ನ ಕಂಡು ತಕ್ಷಣವೇ ಒಂದು ವಿಶೇಷವಾದ ಭಲ್ಲ ಎನ್ನುವಂತಹ ಒಂದು ಶೂಲವನ್ನ ಬಿಡ್ತಾನೆ. ಆ ಶೂಲದಿಂದ ಆತನ ತೋಳನ್ನ, ಗದೆ ಹಿಡಿದಂತಹ ಆ ಭುಜವನ್ನ ಕತ್ತರಿಸಿ ಹಾಕ್ತಾನೆ. ಅಷ್ಟೇ ಅಲ್ಲ, ಆ ಸುದರ್ಶನ ಚಕ್ರವನ್ನ ಧರಿಸಿದ್ದಾನೆ ಕೃಷ್ಣ. ಆ ಸುದರ್ಶನ ಚಕ್ರ ಸಹಸ್ರಾರ ದೈದಿಪ್ಯಮಾನವಾಗಿ ಕಾಣ್ತಾ ಇರುವಂಥದ್ದು. ಅದು ಅದರ ಪ್ರಯೋಗಿಸ್ತಾನೆ ಶ್ರೀಕೃಷ್ಣ. ಅದು ಆ ಮಹಾಮಾವಿ ಆ ಶಾಲ್ವನ ಕತ್ತನ್ನ, ಶಿರಸ್ಸನ್ನ ಕತ್ತರಿಸಿ ಹಾಕತ್ತೆ. ಆತನ ಆ ಮಾಯಾವಿಯ ಪ್ರಾಣಹೀನನಾಗಿ ಶಾಲ್ವ ಕೆಳಗೆ ಬಿದ್ದ. ಸೊ ಎಂಥ ಮಾಯಾವಿ ಈತ ಶಾಲ್ವ. ಆದರೆ ಶ್ರೀಕೃಷ್ಣ ಈತ ಮಾಯಾಧೀಶ. ಯಾವ ಮಾಯೆಯೂ ಕೂಡ ಆತನನ್ನ ಕಿಂಚಿತ್ತೂ ದಿಗ್ಭ್ರಮೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಸೊ ಶಿಶುಪಾಲನ ವಧೆ ಆಯಿತು. ನಂತರ ಇಲ್ಲಿ ಯಾರೀತ? ಶಾಲ್ವ. ಬಹಳ ಶಕ್ತಿಶಾಲಿ ಈತ, ಬಹಳ ಶಕ್ತಿಶಾಲಿ. ಜರಾಸಂಧ ಮುಂಚೆ, ಅದನ್ನು ಕೂಡ ಕಂಡ್ವಿ. ನಂತರ ಶಿಶುಪಾಲ, ನಂತರ ಈ ಶಾಲ್ವ ಅತ್ಯಂತ ದುಷ್ಟ. ಈ ಶಾಲ್ವನ ವಧೆಯಾದ ನಂತರ ಇನ್ನೊಬ್ಬ ಕ್ರೂರಿ, ಈತ ಶಾಲ್ವನ ಸ್ನೇಹಿತನೇ, ಈತ ದಂತವಕ್ರ. ಈತ ಮಥುರೆಯ ಕಡೆ ಆಕ್ರಮಣ ಮಾಡಿ ಹೊರಡ್ತಾ ಇದ್ದಾನೆ. ಶ್ರೀಕೃಷ್ಣನ ಅಲ್ಲಿ ಜನರಿದ್ದಾರೆ, ಆತನ ಧಾಮ ಅದು ಅಲ್ಲಿ ಅಂತ ಹೋಗ್ತಾ ಇದ್ದಾರೆ. ಶ್ರೀಕೃಷ್ಣ ಈ ಮಾತನ್ನ ನಾರದರಿಂದ ಕೇಳಿದ ತಕ್ಷಣವೇ ಕ್ಷಣದಲ್ಲಿ ಶ್ರೀಕೃಷ್ಣ ದ್ವಾರಕೆಯಿಂದ ಮಥುರೆ ಕಡೆ ಹೋದ. ಅಲ್ಲಿ ದಂತವಕ್ರ ಪ್ರಹಾರ ಮಾಡ್ಲಿಕ್ಕೆ ಓಡೋಡಿ ಬರ್ತಾ ಇದ್ದಾನೆ. ಶ್ರೀಕೃಷ್ಣನು ಕೂಡ ಭೂಮಿಯ ಮೇಲೆ ನಿಂತು ಆತನನ್ನು ಎದುರಿಸಿ ಮುಂದೇನು ಮಾಡ್ದ? ಆ ದಂತವಕ್ತರನ ಇನ್ನೊಬ್ಬ ಸಂಗಡಿಗ ವಿದೂರಥ, ಆತನು ಪ್ರಹಾರ ಮಾಡ್ಲಿಕ್ಕೆ ಮುಂದೆ ಬರ್ತಾನೆ. ಇವರೆಲ್ಲ ಬಹಳ ಬಲಿಷ್ಠರು. ಇವರನ್ನೆಲ್ಲ ಕೊಲ್ತಾ ಇದ್ದಾನೆ ಕೃಷ್ಣ. ಶ್ರೀಕೃಷ್ಣನ ಆ ಮಹತ್ ಕಾರ್ಯ ಭೂಮಿಯ ಭಾರವನ್ನ ಕಡಿಮೆ ಮಾಡೋದು.
ಜಯತು ಜಯತು ಪೃಥ್ವಿ ಭಾರನಾಶೋ ಮುಕುಂದ. ಜರಾಸಂಧ, ಶಾಲ್ವ, ಶಿಶುಪಾಲ, ದಂತವಕ್ರ, ವಿದೂರಥ ಇವರೆಲ್ಲರೂ ಕೂಡ ಅತ್ಯಂತ ದುಷ್ಟರು. ಶ್ರೀಕೃಷ್ಣನ ಒಂದು ಉದ್ದೇಶ ಅವನ ಅವತರಣದ್ದು, ಅದು ಇವರನ್ನೆಲ್ಲ ನಿಗ್ರಹ ನಿರ್ಮೂಲನೆ ಮಾಡುವುದಾಗಿತ್ತು. ಈ ದಂತವಕ್ರನನ್ನ, ವಿದೂರಥನನ್ನ ಕೃಷ್ಣ ಹೇಗೆ ಕೊನೆ ಮಾಡ್ತಾನೆ ಅನ್ನೋದನ್ನ ನಾವು ಮುಂದಿನ ಚರ್ಚೆಯಲ್ಲಿ ನೋಡೋಣ. ಶ್ರೀಲ ಪ್ರಭು ಕೃಷ್ಣ ಪುಸ್ತಕದ 75 ಅನಂತರ 76ನೇ ಅಧ್ಯಾಯ ಅನ್ಸುತ್ತೆ, ಈ 2 ಅಧ್ಯಾಯಗಳಲ್ಲಿ ಶಾಲ್ವನ ವಧೆಯ ಪ್ರಸಂಗವನ್ನ ತಾವೆಲ್ಲರೂ ಓದಿ ತಿಳಿಬಹುದು. ಶ್ರೀಲ ಪ್ರಭುಪಾದರಿಗೆ ಜಯ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಮುಂದೆ ಚರ್ಚೆಯನ್ನು ನಾವು ಮುಂದಿನ ತರಗತಿಯಲ್ಲಿ ಮುಂದುವರಿಸ್ತೇವೆ. ಹರೇ ಕೃಷ್ಣ.